ಹೇಳುತ್ತದೆ, ನಾನು ಆರಾಧಿಸಲಿಕ್ಕೆ ಸಿದ್ಧಳಾಗಿದ್ದೇನೆ. ನನ್ನ ಕರ್ತನನ್ನು ಆರಾಧಿಸಲಿಕ್ಕೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಹೃದಯದಿಂದ ನನ್ನ ಕರ್ತನಾದ ಯೇಸುವನ್ನು ಆರಾಧಿಸಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್. ಜೀವದಿಂದ ನಿನ್ನ ಆರಾಧನೆ ಮಾಡುವುದಾಗಿ ನಾವು ನಮ್ಮನ್ನೇ ಮರೆತು, ಎಲ್ಲವನ್ನು ಮರೆತು ನಾವು ಕರ್ತನನ್ನು ಆರಾಧಿಸುವ
ಸಮರ್ಪಿಸಬೇಕೆಂಬುದು, ನಮ್ಮ ದೇಹಗಳನ್ನು ಆತನಿಗೆ ಸಜೀವವಾಗಿ ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೊದಲದಾಗಿ ನಾವು ಕರ್ತನ ಯೇಸು ಕ್ರಿಸ್ತನ ಕನಿಕರವನ್ನು ನೆನಪಿಗೆ ತಂದುಕೊಳ್ಳುವುದಾಗಿರಬೇಕು. ಆತನು ನಮಗೋಸ್ಕರ ಕಲ್ವಾರಿ ಕ್ರೂಜಲ್ಲಿ ಏನು ಮಾಡಿದನೆಂಬುದಾಗಿ ನಾವು ನಂಬಿದವರಾಗಿದ್ದೇವೆ, ಅದನ್ನು ನಾವು ತಿಳುಕೊಂಡವರಾಗಿದ್ದೇವೆ. ಅದುವೇ ನಮ್ಮನ್ನು ಇವತ್ತು ಬಿಡುಗಡೆಗೊಳಿಸಿದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆತನ ಮರೆಹೊಕ್ಕವರೆಲ್ಲರನ್ನು ಆತನು ಬಲ್ಲವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆತನ ಮರೆಹೊಕ್ಕವರು ಧನ್ಯರಾಗಿದ್ದಾರೆ. ಎಷ್ಟು ಮಂದಿ ನೀವು ನಂಬುತ್ತೀರಿ ನೀವು ಆಶೀರ್ವದಿಸಲ್ಪಟ್ಟವರು? ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟವನಾಗಿದ್ದೇನೆ, ನಾನು ಆಶೀರ್ವದಿಸಲ್ಪಟ್ಟವನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಜಯಶಾಲಿಗಳಿಗಿಂತ ಜಯಶಾಲಿಯಾಗಿದ್ದೇನೆ, ನಾನು ಸಮಾಧಾನ ಹೊಂದಿದ್ದೇನೆ. ಹಲ್ಲೆಲೂಯಾ. ನಾನು ಸಮೃದ್ಧಿಯಲ್ಲಿ ಜೀವಿಸ್ತೇನೆ, ಕ್ರಿಸ್ತನ ಪ್ರೀತಿಯಲ್ಲಿ ಜೀವಿಸ್ತೇನೆ, ಕ್ರಿಸ್ತನ ಐಕ್ಯತೆಯಲ್ಲಿ ಜೀವಿಸ್ತೇನೆ. ಇದುವೇ ನಾವು ಹೇಳಬೇಕಾದದ್ದು. ಯಾಕೆ ಹೇಳಬೇಕು? ಯೇಸು ಸ್ವಾಮಿ ಹೇಳಿದಂಥದ್ದನ್ನು ನಾವು ನಂಬಿಕೆಯಿಂದ ನಾವು ಹೇಳುವವರಾಗಿದ್ದೇವೆ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ನಾನು ನಂಬಿದೆನು ಮತ್ತು ನಾನು ಮಾತನಾಡಿದ್ದೇನೆ. ನಂಬದಿದ್ರೆ ಮಾತನಾಡಲಿಕ್ಕಾಗುತ್ತದೆ. ನಾವು ನಂಬಬೇಕು, ನಾವು ಮಾತನಾಡಬೇಕು. ಹಲ್ಲೆಲೂಯಾ. ಅದು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ. ಎಷ್ಟು ಮಂದಿ ಕೀರ್ತನೆ 91 ಯಾವಾಗಲೂ ಧ್ಯಾನಿಸ್ತೀರಿ? ಎಲ್ಲರೂ ಧ್ಯಾನಿಸ್ತೀರಲ್ವಾ? ಹೆಚ್ಚು ಧ್ಯಾನಿಸೋದು ಯಾವಾಗ? ಕಷ್ಟ ಬರುವಾಗ, ರೋಗ ಬರುವಾಗ ಹೆಚ್ಚಾಗಿ ಧ್ಯಾನಿಸ. ಆದರೆ ಪ್ರತಿನಿತ್ಯ ನಾವು ಧ್ಯಾನಿಸಬೇಕು. ಯಾಕೆಂದ್ರೆ ಅದು ಒಂದು ಪ್ರೊಟೆಕ್ಷನ್ ಮತ್ತೆ ಅರ್ಥ ಗರ್ಭಿತವಾದ ಒಂದು ಕೀರ್ತನೆಯಾಗಿದೆ ಪ್ರಿಯರೇ. ಪ್ರತಿಯೊಬ್ಬರು ಸಂಡೇ ಸ್ಕೂಲ್ ಮಗುವಿನಿಂದ ಹಿಡಿದು ಎಲ್ಲರೂ ಧ್ಯಾನಿಸುವಂತ ಒಂದು ಕೀರ್ತನೆ 91ನೇ ಕೀರ್ತನೆ. ಅದು ನಮಗೆ ಜೀವ, ನಮಗೆ ಅದು ಪ್ರೊಟೆಕ್ಷನ್, ಅದು ನಮಗೆ ಸಂರಕ್ಷಣೆಯನ್ನು ನೀಡುವಂಥದ್ದಾಗಿದೆ. ಹಲ್ಲೆಲೂಯಾ. ಅದರಿಂದ ಆ ಸಾಂಗ್ ನಾವು ಮಾಡಿಕೊಂಡು ಆತನನ್ನು ಆರಾಧಿಸುವ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಮ್ಮನ್ನು ಆತನು ತಪ್ಪಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ತಪ್ಪಿಸಿ ಕಾಪಾಡ್ತಾನೆ ಇಲ್ಲ, ಎಷ್ಟವರೆಗೆ ಕಾಪಾಡಿದಾನೆ ನಿಮ್ಮನ್ನು? ಎಲ್ಲ ಆಕ್ಸಿಡೆಂಟ್ಗಳಿಂದ ಕಾಪಾಡಿದ್ದಾನೆ, ಎಲ್ಲ ಮರಣದಿಂದ ಕಾಪಾಡಿದ್ದಾನೆ ಅಲ್ವಾ? ಹಲ್ಲೆಲೂಯಾ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಾವು ಜೀವದಿಂದಿದ್ದು ಕರ್ತನ ಕುರಿಗಳನ್ನು ಮಾಡುವುದಕ್ಕಾಗಿ ಆತನ ಒಂದು ಉದ್ದೇಶದ ಮೇರೆಗೆ ನನ್ನನ್ನು ನಿನ್ನನ್ನು ಈ ಭೂಲೋಕದಲ್ಲಿ ಇಟ್ಟಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ಕರ್ತನಿಗೆ ಸ್ತೋತ್ರ. ಎಷ್ಟು ಮಂದಿ ನೀವು ಹೇಳ್ತೀರಿ ನಿಮ್ಮನ್ನು ಆತನು ಮರಣದಿಂದ ತಪ್ಪಿಸಿದ್ದಾನೆ. ಇವತ್ತು ಮರಣದ ಭಯ ಒಂದು ಬಂದಿರುತ್ತದೆ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ನಮ್ಮನ್ನು ಮರಣದಿಂದ ಆತನು ತಪ್ಪಿಸಿದ್ದಾನೆ. ದೇವರ ವಾಕ್ಯದ ನಮ್ಮನ್ನು ಮರಣದಿಂದ ಆತನು ಪಾರು ಮಾಡಿ ಎಲ್ಲಿಗೆ ಸೇರಿಸಿದ್ದಾನೆ? ಜೀವಕ್ಕೆ. ಹೇಳ್ರಿ, ಜೀವಕ್ಕೆ ಸೇರಿಸಿದ್ದಾನೆ. ಜೀವಕ್ಕೆ ಸೇರಿಸಿದ್ದಾನೆ. ಯೇಸು ಕ್ರಿಸ್ತನ ಜೀವವು ನಿಮ್ಮೊಳಗೆ ನನ್ನೊಳಗೆ ಉಂಟು. ಸೋಯೆ ಲೈಫ್. ಹಲ್ಲೆಲೂಯಾ. ನಿತ್ಯಕ್ಕೂ ಜೀವಿಸುವಂತ ಜೀವ ನಿಮ್ಮಲ್ಲಿದೆ, ನನ್ನಲ್ಲಿದೆ, ನಮ್ಮೆಲ್ಲರಲ್ಲಿ ಇದೆ. ಹಲ್ಲೆಲೂಯಾ. ಇದನ್ನೇ ಯೇಸು ಸ್ವಾಮಿ ನಮಗೆ ಕೊಟ್ಟರು. ಅದಕ್ಕೆ ನಾವು ಇಷ್ಟು ಗಟ್ಟೆ ನಮ್ಮ ದೇವರಿಗೆ ಕಿವಿ ಕೇಳುವುದಿಲ್ಲ ಅಂತ ಹೇಳಲ್ಲ ನಾವು ಆರಾಧಿಸಿ. ನಮ್ಮ ದೇವರ ಕಿವಿ ಕೇಳ್ತದೆ. ಹಲ್ಲೆಲೂಯಾ. ವಿ ಆರ್ ಸೆಲೆಬ್ರೇಟಿಂಗ್. ನಮಗೆ ಕೊಟ್ಟ ಜಯವನ್ನು ನಾವು ಸಂಭ್ರಮಿಸುವವರಾಗಿದ್ದೇವೆ. ಕ್ರಿಕೆಟ್ ಅಲ್ಲಿ ಗೆದ್ದವರು, ಸ್ಪೋರ್ಟ್ಸ್ ಅಲ್ಲಿ ಗೆದ್ದವರು ಸುಮ್ಮನೆ ಕೂತ್ಕೊಳ್ತಾರ? ರೌಂಡ್ ಮಾಡ್ತಾರೆ ಕಿರ್ಚಿಕೊಂಡು, ಗಾಡಿ ಮಾಡಿಕೊಂಡು. ನಾವು ಸುಮ್ಮನೆ ಇರುತ್ತಾ? ನಮಗೆ ಏನು ಮಾಡಿದ್ದಾನೆ ಯೇಸು ಸ್ವಾಮಿ? ಜಯವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಸಂತೋಷ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಿತ್ಯ ಜೀವನ ಕೊಟ್ಟಿದ್ದಾನೆ, ನಿತ್ಯ ನರಕದಿಂದ ಬೆಂಕಿಯಿಂದ ಅದನ್ನು ತಪ್ಪಿಸಿದ್ದಾನೆ. ಇಷ್ಟು ಉಪಕಾರಗಳನ್ನು ಮಾಡುವಂತ ಕರ್ತನನ್ನು ನಾವು ಹೇಗೆ ಆರಾಧಿಸಬೇಕು? ಜೀವವುಳ್ಳ ದೇವರು ನಾವು ಜೀವ ಉಳ್ಳವರಾಗಿ ಆರಾಧಿಸಬೇಕು. ಹಲ್ಲೆಲೂಯಾ. ನಮಗೆ ಎರಡರಷ್ಟು ಮಾನವನ್ನು ಕೊಟ್ಟ ನನ್ನ ಕರ್ತನಾಗಿದ್ದಾರೆ ಪ್ರಿಯರು. ಹಲ್ಲೆಲೂಯಾ. ಅದನ್ನು ಹೇಳುವ ನನ್ನ ಆತ್ಮನಾಗಲಿ, ನನ್ನ ಜೀವನಾಗಲಿ, ನನ್ನ ಪ್ರಿಯನಾದ ಯೇಸು ದೇವ. ಹಲ್ಲೆಲೂಯಾ. ನೀನೇ ನನ್ನ ಬಲವಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. Dewa
ನಂಬಿಗಸ್ತನಾದ ದೇವರೇ ಸ್ವಾಮಿ. ಇದುವರೆಗೂ ನಮ್ಮನ್ನು ಕುಟುಂಬವಾಗಿ ಸಭೆಯಾಗಿ ಪರಿಪಾಲಿಸಿ ನಡೆಸುತ್ತಾ ಬಂದ ನಿನ್ನ ಪ್ರೀತಿ, ಕೃಪೆ, ದಯೆ, ಕನಿಕರ, ಒಳ್ಳೆತನಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಮ್ಮ ಸಭೆಯವರೊಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ನೀನು ಸಹಾಯ ಮಾಡಿದೆಯಲ್ಲ, ಆರೋಗ್ಯ ಕೊಟ್ಟಿದ್ದೆಲ್ಲ ಸ್ವಾಮಿ, ನೀನು ನಮ್ಮನ್ನು ಬರಮಾಡಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೇ, ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ಯಾರು ಇದ್ದಾಗಿ ಇರುವುದಿಲ್ಲ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಆಳವಾಗಿ ನಾವು ಬೇರೂರಿ ನಾವು ನಿಲ್ಲುವವರಾಗಿದ್ದೇವೆ ಸ್ವಾಮಿ. ನಿನಗೋಸ್ಕರ ನಾವು ಫಲ ಕೊಡುವವರಾಗಿದ್ದೇವಪ್ಪ. ನಿನಗೋಸ್ಕರ ನಾವು ಪ್ರಕಾಶಿಸುವವರಾಗಿದ್ದೇವೆ ಸ್ವಾಮಿ. ನಿನ್ನ ಶಿವವರ್ಧಮಾನವನ್ನು ಸಾರುವವರಾಗಿದ್ದೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನ ನಾವು ಪ್ರಕಟಪಡಿಸುವವರಾಗಿದ್ದೇವೆ ಸ್ವಾಮಿ. ವಿ ಆರ್ ದ ಲಿವಿಂಗ್ ಎಪಿಸ್ಟಲ್ಸ್. ಕರ್ತನೇ, ನಾವೇ ಜೀವಂತ ಪತ್ರಿಕೆಗಳಾಗಿದ್ದೇವೆಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆಯೇ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸಲ್ಪಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಅಪ್ಪ. ಕರ್ತನೇ, ಅವರು ಏನೆಲ್ಲ ನಿನ್ನ ಸಮ್ಮುಖದಲ್ಲಿ ವಿಜ್ಞಾಪನೆಗಳು, ಪ್ರಾರ್ಥನೆಗಳು ಇಟ್ಟಿದ್ರ ಯೇಸುವಿನ ನಾಮದಲ್ಲಿ ಎಲ್ಲವೂ ನೆರವೇರಲ್ಪಡಲಿ ಸ್ವಾಮಿ. ಅನೇಕ ಜನರಲ್ಲಿ ಓಡೋಡಿ ಬರೋರಾಗಿದ್ದಾರೆ. ಕರ್ತನೇ, ನಮ್ಮ ಸಭಾ ಪಾಲಕರಿಗೋಸ್ಕರ ಸ್ತೋತ್ರ ಮಾಡ್ತೇನೆ. ತಂದೆ, ನೀನು ಅವರ ಮೇಲೆ ನಂಬಿಕೆ ಇಟ್ಟು ಸ್ವಾಮಿ, ನಂಬಿಗಸ್ತರನ್ನು ಎಣಿಸಿ ಅವರಿಗೆ ಒಂದಲ್ಲ ಎರಡು ಸಭೆಗಳ ಜವಾಬ್ದಾರಿ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಶಾಂತರಾಮಂದರಿಯಲ್ಲ ಕರ್ತನೇ, ನೀ ನಮ್ಮ ಸಭೆಯಲ್ಲಿ ಅವರ ಅಧ್ಯಕ್ಷರನ್ನಾಗಿ ಇಟ್ಟದಕ್ಕಾಗಿ ಸ್ತೋತ್ರ. ಅವರು ನಮಗೆ ಗಿಫ್ಟ್ ಆಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಅವರ ಹೆಂಡತಿ ಮಗಳನ್ನು ಕುಟುಂಬವಾಗಿ ನಾವು ಬ್ಲೆಸ್ ಮಾಡ್ತೇವೆ. ಇಡೀ ಸಭೆಯನ್ನು ನಾವು ಬ್ಲೆಸ್ ಮಾಡ್ತೇನೆ ಸ್ವಾಮಿ. ಅವರ ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರ್ತಕ್ಕ ಸ್ತೋತ್ರ. ಅವನ ಆಶೀರ್ವಾದ ಯೇಸುವಿನ ನಾಮದಲ್ಲಿ ನನ್ನ ಸಭೆಯ ಮೇಲೆ ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಆಶೀರ್ವಾದ, ಅಲ್ಲಿ ಜೀವ, ಅಲ್ಲಿ ಬಿಡುಗಡೆ, ಅಲ್ಲಿ ಸ್ವಸ್ಥತೆ ಸ್ವಾಮಿ, ಅಲ್ಲಿ ರಕ್ಷಣೆ ಕಾರ್ಯಗಳು ನಡೆಯುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಮುಂದಿನೆಲ್ಲ ಭಾಗ ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡ್ತೇವೆ. ಕರ್ತನ ನಮ್ಮ ಸಭಾ ಪಾಲಕರನ್ನು ಕೂಡ ಬಲವಾಗಿ ನೀನು ಉಪಯೋಗಿಸು ಸ್ವಾಮಿ. ಕರ್ತನ ನಮಗೆ ಈ ದಿನಕ್ಕೆ ಏನು ನಿನ್ನ ಪರಲೋಕದ ಮನ್ನ ಬೇಕು ಸ್ವಾಮಿ. ನಿನ್ನ ಪರಲೋಕದ ಮನ್ನದಿಂದ ನಮ್ಮನ್ನು ಒಬ್ಬೊಬ್ಬರು ನೀನು ಸಂತೃಪ್ತಿಗೊಳಿಸಿದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಸ್ವರವು ನಾವು ಕೇಳುವವರಾಗಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಮನೋನೇತ್ರಗಳು ಪ್ರಜ್ವಲಿಸಲಿ ಸ್ವಾಮಿ, ಕಣ್ಣುಗಳು ಕಂಗೊಳಿಸಲಿ. ನಿನ್ನ ವಾಕ್ಯ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಸ್ವಾಮಿ. ಅಂಡರ್ಸ್ಟ್ಯಾಂಡ್ ಓಪನ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೇ, ಲುದ್ಯರ ಹೃದಯಗಳನ್ನು ತೆರೆದ ದೇವರ ಸ್ವಾಮಿ. ಊರಿ ಬಾಬಾ ಶಾಂತರ ಮಂಡರಿಯಲ್ಲ, ನಿನ್ನ ವಾಕ್ಯಕ್ಕಾಗಿ ಪ್ರತಿಯೊಬ್ಬ ಹೃದಯಗಳು ತೆರೆಯಲ್ಪಡಲಿ. ಎಲ್ಲರೂ ಶ್ರದ್ಧೆಯಿಂದ ಸ್ವಾಮಿ ಕರ್ತನೇ, ನಿನ್ನ ವಾಕ್ಯವನ್ನು ಕೇಳದೆ ಎಲ್ಲ ದೈಹಿಕ ಮಾನಸ್ತನ, ಸೋಮರಿತನ, ಕುರುಡುತನ, ಕಿವುಡುತನ, ಮಂಕುತನಗಳು, ನಿದ್ರೆ ಸ್ಪಿರಿಟ್ಗಳು ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಬಿಟ್ಟೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನ ಆತ್ಮನ ಕಾರ್ಯಗಳು ಸ್ವಾಮಿ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಅತಿಶಯದ ಕಾರ್ಯಗಳು ಈ ನಮ್ಮ ಸಭೆಯಲ್ಲಿ ಜರಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ತಂದೆ, ಆ ರೀತಿಯಲ್ಲಿ ನಮ್ಮನ್ನು ಒಬ್ಬೊಬ್ಬರನ್ನು ನೀವು ಉಪಯೋಗಿಸಿದಕ್ಕಾಗಿ ಸ್ತೋತ್ರಪ್ಪ. ಎಲ್ಲದರಲ್ಲಿ ಸ್ತುತಿ, ಸ್ತೋತ್ರ, ಘನ, ಮಾನ, ಮಾನ್ಯ, ಗೌರವ ನಿನಗೊಬ್ಬರಿಗೆ ಸಲ್ಲಿಸ್ತೇವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಹೋಶೇಯ ಬರೆದ ಪ್ರವಾದನೆ ಗ್ರಂಥ ಅದರಲ್ಲಿ 11ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಹೋಶೇಯ ಚಾಪ್ಟರ್ 11 ವರ್ಸಸ್ 1. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆಳೆಯುವುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯವನ್ನು ಓದಿದ್ದೀರಿ? ಸುಂದರವಾದ ವಾಕ್ಯ ಬರೆಯಲ್ಪಟ್ಟಿದೆ ನೋಡಿ. ಇಲ್ಲಿ ಈ ಒಂದು ಪ್ರವಾದನೆ, ಹೋಶೇಯ ಹೇಳಿದ ಪ್ರವಾದನೆ ಇದಾಗಿದೆ. ಎಷ್ಟು ಜನ ಅಂತೀರಿ ದೇವರ ಪ್ರವಾದನೆ ನೆರವೇರ್ತದೆ ಎಂಬುದಾಗಿ? ಇಲ್ಲಿ ಎಷ್ಟು ಜನರಿಗೆ ಪ್ರವಾದನೆ ದೇವರು ನುಡಿದಿದ್ದಾರೆ? ಎಷ್ಟು ಜನ ಅಂತೀರಿ ಅದು ನಡೀತದೆ? ನಡೀತದೆ, ನಡೆದಿದೆ. ವೆರಿ ಗುಡ್. ಪ್ರವಾದನೆ ಯಾಕೆ ನುಡಿಯುವುದಂತೆ ನಡೀಲಿ? ಯಾರಿಗೆ ವಾಗ್ದಾನ ಉಂಟು ಅವರಿಗೆ ಪ್ರವಾದನೆ ಸಹ ಬರ್ತದೆ. ಅಲ್ಲಿ ಎಷ್ಟು ವಾಗ್ದಾನ ಉಂಟು? ವಾಗ್ದಾನ ಉಂಟಾ? ಕೈ ಎತ್ತಿ ದೇವರಿಗೆ ಸ್ತೋತ್ರ. ಇಲ್ಲಿ ನೋಡಿ, ಹೋಶೇಯ ಬರೆದ ಪ್ರವಾದನ ಗ್ರಂಥ ನೀವು ಓದುವಾಗ ಅಲ್ಲಿ ವಾಕ್ಯ ಸುಂದರವಾಗಿ ಹೇಳ್ತಾ ಉಂಟು. ಏನಂತ ಹೇಳಿದ್ರೆ ನನಗೆ ಅದು ಬಹಳ ಖುಷಿಯಾದ. ಇಸ್ರಾಯೇಲು
ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೊಯ್ಯುವುದಾಗಿ. ಯಾವಾಗದು? ಬಾಲ್ಯದಲ್ಲಿದ್ದಾಗ. ಯಾವಾಗ? ಬಾಲ್ಯದಲ್ಲಿದ್ದಾಗ. ಇದು ಯಾರ ಬಗ್ಗೆ ಪ್ರವಾದನೆ ಹೇಳಿ? ಯೇಸುವಿನ ಬಗ್ಗೆ ಹೇಳಿದ ಪ್ರವಾದನೆ ಆಗಿದೆ. ನಮ್ಮ ಯೇಸುವಿನ ಬಗ್ಗೆ ಯಾರು ಹೇಳಿದ ಪ್ರವಾದನೆ? ಯಾರು ಹೇಳಿದ ಪ್ರವಾದನೆ? ಹೋಶೇಯ. ಯೇಸು ಸ್ವಾಮಿ ನೋಡಿದಾರ? ಯೇಸು ಸ್ವಾಮಿ ಇದ್ದಾರೆ ಹೋಶೇಯ ಬರುವಾಗ? ಇಲ್ಲ. ಯೇಸು ಸ್ವಾಮಿ ಆಗ ಜನಿಸಲೇ ಇಲ್ಲ. ಯೇಸು ಸ್ವಾಮಿ ಜನಿಸುವ ಮೊದಲೇ ಯೇಸು ಸ್ವಾಮಿಯ ಬಗ್ಗೆ ಯಾರು ಪ್ರವಾದನೆ ಹೇಳ್ತಾ ಇದ್ದಾರೆ? ಹೋಶೇಯ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿದ್ದಾಗ ಆಮೇಲೆ ಪ್ರೀತಿ ಇಟ್ಟು ಐಗುಪ್ತ ದೇಶದಿಂದ ನಾನು ಕರೆದೊಯ್ಯುವುದಾಗಿ ಹೇಳ್ತಾ ಇದ್ದಾರೆ. ನಮಗೆಲ್ಲ ಗೊತ್ತು ಯೇಸು ಸ್ವಾಮಿಯ ಜನನ. ಕ್ರಿಶ್ಚಿಯನ್ರಿಗೆ ಯೇಸು ಸ್ವಾಮಿಯ ಜನನ ಬಗ್ಗೆ ಗೊತ್ತಿಲ್ಲ. ಎಲ್ಲರಿಗೆ ಯೇಸು ಸ್ವಾಮಿ ಬಗ್ಗೆ ಜನನ ಬಾಕಿ ಎಲ್ಲರಿಗೆ ಸಹ ಕ್ರಿಸ್ಮಸ್ ಬಂದರೆ ಸಾಕು ಯೇಸು ಸ್ವಾಮಿಯ ಜನನ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದೇ ಸ್ಟೋರಿ. ಇವತ್ತು ಆ ಸ್ಟೋರಿ ಸ್ವಲ್ಪ ಕಡಿಮೆ. ಯೇಸು ಜನಿಸುವುದನ್ನು ಯಾರು ಫಸ್ಟ್ ತೋರಿಸಿದ್ರು? ಅದಕ್ಕೆ ಸೈನ್ ಯಾವುದು? ನಕ್ಷತ್ರ. ವೆರಿ ಗುಡ್. ಜೋಯಿಸರ್ ಬಂದು ನೀವು ನೋಡಿ 2ನೇ ಅಧ್ಯಾಯ ಮತ್ತೆ ಬರೆಸುವಂತೆ 2ನೇ ಅಧ್ಯಾಯಕ್ಕೆ ಹೋಗುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಜೋಯಿಸರು ಯೇಸು ಸ್ವಾಮಿ ಹುಟ್ಟುವುದು ಗೊತ್ತಾಗಕೊಂಡೆ ಜೋಯಿಸರು ಯಾವುದನ್ನು ಫಾಲೋ ಮಾಡಿದ್ರು? ನಕ್ಷತ್ರವನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ನಕ್ಷತ್ರ ಅದು ಹೋದ ಕಡೆಯಲ್ಲೆಲ್ಲ ಏನ್ ಮಾಡಿದ್ರು? ಜೋಯಿಸರು ಹೋಗ್ತಾ 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 ಇದ್ರು. ಕೈಯಲ್ಲಿ ಏನಿಟ್ಟು? ಎತ್ತಿಗಿಟ್ಟು ಚಿನ್ನ. ಏನಿಟ್ಟು? ಚಿನ್ನ, ರಕ್ತ, ಗೋಳ. ಈ ಒಂದು ನಕ್ಷತ್ರ ಹೋಗ್ತಾ 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 ಎಲ್ಲಿ ನಿಂತಿದ್ದು ಗೊತ್ತಿಲ್ಲ? ಹೆರೋದನ ಮನೆ ಹತ್ರ ನಿಂತಿದ್ದು. ಎಲ್ಲಿ? ಅರಸನಾದ ಹೆರೋದನ ಮನೆ ಹತ್ರ ನಿಂತಿದ್ದು. ಮತ್ತೆ ಅವರಿಗೆ ನಕ್ಷತ್ರ ಕಾಣಲಿಲ್ಲ. ಮಾಯ. ಈಗ ಎಲ್ಲಿಗೆ ಹೋಗ್ಬೇಕು ಅವರು? ಸೀದಾ ಹೆರೋದನ ಅರಸನ ಬಳಿಗೆ ಹೋಗಿ ಅರಸನ ಹತ್ರ ಕೇಳ್ತಾರೆ. ಏನ್ ಕೇಳ್ತಾರೆ? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆಮೇಲೆ ಹಲ್ಲೆಲೂಯಾ. ಈಗ ಹೆರೋದನಿಗೆ ಎಂತಾಗಿದೆ? ಅವನೇ ಅರಸ. ಇಸ್ರೇಲಿನ ಅರಸನ ಹತ್ರ ಕೇಳ್ತಾ ಇದ್ದಾರೆ. ಈ ಅರಸನ ಹತ್ರ ಕೇಳ್ತಿದ್ದಾರೆ, ಇಸ್ರೇಲಿನ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹಲ್ಲೆಲೂಯಾ. ಅವನಿಗೆ ನಾವು ಆರಾಧನೆ ಮಾಡಲಿಕ್ಕೆ ಸಾಷ್ಟಾಂಗ ಅಡ್ಡಗಳಿಗೆ ನಾವು ಬಂದೆವು ಅಂತ ಹೇಳುವಾಗ ಈ ಹೆರೋದನಿಗೆ ಶಾಕ್ ಆಯ್ತು. ಶಾಕ್ ಆಗಿ ಅವನು ಒಳಗಿನದೆಲ್ಲ ಪ್ಲಾನ್ ಮಾಡಿದ. ಏನ್ ಮಾಡ್ತೇನೆ? ಯೇಸು ಸ್ವಾಮಿಯನ್ನ ಏನ್ ಮಾಡ್ತೇನೆ? ಕೊಲ್ತೇನೆ. ಕೊಲ್ಬೇಕಾದ್ರೆ ಯಾರು ಸಿಗ್ಬೇಕು? ಯೇಸು ಸಿಗ್ಬೇಕು. ಅದಕ್ಕೋಸ್ಕರ ಆ ಜೋಯಿಸರ್ ಹತ್ರ ಹೇಳ್ತಾ ಇದ್ದಾರೆ, ನೀವು ಹೋಗಿ ಅವನು ಸಿಕ್ಕಿದ ಕೂಡಲೇ ನನಗೆ ತಿಳಿಸಿ, ನಾನು ಹೋಗಿ ಅವನನ್ನು ಏನ್ ಮಾಡ್ತೇನೆ? ಆರಾಧನೆ ಮಾಡ್ತೇನೆ, ಅಡ್ಡ ಬಿದ್ದು ಆರಾಧನೆ ಮಾಡ್ತೇನೆ ಎಂಬುದಾಗಿ ಹೇಳಿ ಅವರು ಆ ಒಂದು ಅರಮನೆಯಿಂದ ಹೊರಗೆ ಬಂದ ಕೂಡಲೇ ಏನ್ ಕಾಣಿಸಿತು? ತಿರುಗಿ ನಕ್ಷತ್ರ ಕಾಣಿಸಿತು. ಆಮೇಲೆ ನಕ್ಷತ್ರ ಕಾಣಿಸಿದ ನಂತರ ಪುನಃ ನಕ್ಷತ್ರವನ್ನು ಹಿಂಬಾಲಿಸಿ ಹೋಗಿ 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 ಎಲ್ಲಿಗೆ ಬಂದವರು? ಗೋಧನ. ಯೇಸು ಸ್ವಾಮಿ ಇದ್ದ ಅಲ್ಲೇ ಏನಾಯ್ತು? ಆ ನಕ್ಷತ್ರ ನಿಂತಿತು. ಇವರು ಏನ್ ಮಾಡಿದ್ರು? ರಕ್ತ, ಗೋಳ, ಚಿನ್ನವನ್ನು ಯಾರಿಗೆ ಗಿಫ್ಟ್ ಕೊಟ್ರು? ಯೇಸು ಸ್ವಾಮಿಗೆ ಗಿಫ್ಟ್ ಕೊಟ್ರು. ಗಿಫ್ಟ್ ಕೊಟ್ಟ ನಂತರ ನೀವು ನೋಡಿ ಮತ್ತೆ ಬರೆಸುವ 2ನೇ ಅಧ್ಯಾಯ 13ನೇ ವಾಕ್ಯ. ಆಗ ಆ ಜೋಯಿಸರಿಗೆ ಅಲ್ಲಿ ದೂತರು ಬಂದು ಹೇಳ್ತಾರೆ, ಏನು ಗೊತ್ತಿಲ್ಲ? ಮೊದಲು ದೂತರು ಅವರಿಗೆ ಬಂದು ಹೇಳ್ತಾರೆ ಏನಂತ ಹೇಳಿದ್ರೆ, ನೀವು ತಿರುಗಿ ಯಾರ ಹತ್ರ ಹೋಗ್ಬಾರ್ದು? ಹೆರೋದನ ಹತ್ರ ಹೋಗ್ಬಾರ್ದು. ನೀವೇನ್ ಮಾಡ್ಬೇಕು? ಇಲ್ಲಿಂದ ಬೇರೆ ಮಾರ್ಗವಾಗಿ ನೀವೇನ್ ಮಾಡ್ಬೇಕು? ಹೊರಟು ಹೋಗ್ಬೇಕಂತ ಯಾರಿಗೆ ಹೇಳಿದ್ರು? ಯಾರಿಗೆ ಹೇಳಿದ್ರು? ಜೋಯಿಸರಿಗೆ ಹೇಳಿದ್ರು. ನೀವು 12ನೇ ವಾಕ್ಯ ನೀವು ನೋಡುದಂದ್ರೆ ಅದರಲ್ಲಿ ಗೊತ್ತಾಗ್ತದೆ. ಹೌದಾ? ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಆಮೇಲೆ ನಾನು ಹೀಗೆ ನನ್ನ ಪಾಯಿಂಟಿಗೆ ಬರ್ತೇನೆ. 13ನೇ ವಾಕ್ಯ ನಂತರ ಏನಾಯ್ತು? ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ಹೇಳುವ ತನಕ ನೀನು ಅಲ್ಲೇ ಇರು. ನನ್ನ ಪ್ರಶ್ನೆ ಈಗ ದೂತನು ಬಂದು ಯಾರಿಗೆ ಹೇಳಿದ?
ಎಲ್ಲಿಗೆ ಹೋಗ್ಬೇಡ, ಹೆರೋದರ ಹತ್ರ ಹೋಗ್ಬೇಡ ಅಂತ ಹೇಳಿದ್ರು. ಹೌದಲ್ಲ? ನಮ್ಮ ದೇವರಿಗೆ ಮೊದಲು ಹೇಳ್ಬೋದಿತ್ತಲ್ಲ, ಹೆರೋದರ ಮನೆಗೆ ಹೋಗುವಾಗ, ನಮ್ಮ ಹೆರೋದರ ಮನೆಗೆ ಹೋಗುವಾಗ ದೇವರಿಗೆ ಹೇಳ್ಬೋದಿತ್ತಲ್ಲ, ಹೆರೋದರ ಮನೆಗೆ ಹೋಗ್ಬೇಡ ಅಂತ ಹೇಳ್ಬೋದಿತ್ತಲ್ಲ. ಆದ್ರೆ ದೇವರು ಏನ್ ಮಾಡಲಿಲ್ಲ, ಹೇಳಿಲ್ಲ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲಿ ಯೋಸೇಫನಿಗೆ ಕನಸಿನಲ್ಲಿ ಬಂದು ಏನ್ ಹೇಳ್ತಾರೆ ದೇವರು, ನೀನು ತಾಯಿಯನ್ನು ನೀನು ಮಗುವನ್ನು ಕರ್ಕೊಂಡು ಎಲ್ಲಿ ಹೋಗ್ಬೇಕಂತೆ, ಓಡಿ ಹೋಗ್ಬೇಕಂತೆ, ಓಡಿ ಹೋಗ್ಬೇಕಂತೆ. ನಮ್ಮ ದೇವರಿಗೆ ಶಕ್ತಿ ಇಲ್ಲವ? ನಮ್ಮ ದೇವರಿಗೆ ಸಾಮರ್ಥ್ಯ ಇಲ್ಲವ? ನೀವು 2 ವರ್ಷಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಒಬ್ಬ ಪ್ರವಾದಿದ್ದಾರೆ ಎಲೀಷಾ ಎಂಬುದಾಗಿ. ಆರಾಮ್ಯ ಅರಸರು ಇಸ್ರೇಲಿನ ವಿರುದ್ಧ ಬರುವಾಗ ಈ ಪ್ರವಾದಿಗೆ ಗೊತ್ತಾಗಿ ಯಾರಿಗೆ ಹೇಳ್ತಿದ್ದ, ಇಸ್ರೇಲ್ ಅರಸಿಗೆ ಹೇಳ್ತಿದ್ದ, ಆರಾಮ್ಯ ಅರಸರು ಬಂದು ಜಾಗ್ರತೆ ಅಂತ ಹೇಳುವಾಗ ಇಸ್ರೇಲ್ ಅರಸ ಏನ್ ಮಾಡ್ತಿದ್ದ, ಅವನಿಗೆ ಸಿಗ್ತಿರ್ಲಿಲ್ಲ ಆರಾಮ್ಯ ಅರಸರಿಗೆ. ಆಗ ಸಿಕ್ಕದಾಗ ಅಲ್ಲಿ ಆರಾಮ್ಯ ಸೈನ್ಯದ ಒಬ್ಬ ಹೇಳ್ತಾರೆ, ಅಲ್ಲಿ ಆರಾಮ್ಯ ಅರಸ ಹೇಳ್ತಾರೆ ಅವರ ಮಧ್ಯದಲ್ಲಿ, ಯಾರು ನಮ್ಮ ವಿಷಯ ಇಸ್ರೇಲ್ ಅರಸರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ ಅಲ್ಲಿ ಒಬ್ಬ ಹೇಳ್ತಾರೆ, ಇಲ್ಲ ಇಲ್ಲ ಇಸ್ರೇಲ್ ಒಬ್ಬ ಪ್ರವಾದಿ ಇದ್ದಾನೆ, ಅವನು ರೂಮಲ್ಲಿ ಕೂತ್ಕೊಂಡ್ರು ಸಹ ನೀನು ಎಂತ ಬೆಡ್ರೂಮ್ ಅಲ್ಲಿ ಮಾತಾಡಿದ್ರು ಸಹ ಅವನಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಗೊತ್ತಾಗ್ತದೆ ಹೇಳುವಾಗ ಅವನು ಪ್ಲಾನ್ ಮಾಡ್ತಾನೆ, ಹಾಗಾದ್ರೆ ಇಲ್ಲಿ ಯಾರು ಹಿಡಿಯುವ, ಆ ಎಲೀಷಾವನ್ನೇ ಹಿಡಿಯುವ ಅಂತ ಹೇಳಿ ಅವನನ್ನು ವಿಚಾರಿಸುವ. ದೋತಾನಲ್ಲಿ ಇದ್ದಾನೆ ಅಂತ ಅಲ್ಲಿ ವರ್ತಮಾನ ಸಿಗ್ತದೆ. ದೋತಾನಲ್ಲಿ ಇರ್ತಾರೆ ಅಂತ ಹೇಳಿ ವರ್ತಮಾನ ಸಿಕ್ಕುವಾಗ ಅವನು ದೊಡ್ಡ ಸೈನ್ಯವನ್ನು ಇಟ್ಕೊಂಡು ಎಲೀಷನ ಮನೆ ಏನಂತಾರೆ ಸುತ್ತುವರಿಯುತ್ತಾರೆ. ಸುತ್ತುವರಿಯುವಾಗ ಅವನ ಸೇವಕ ನೋಡಿ ಭಯಪಟ್ಟು ಯಾರತ್ರ ಹೇಳ್ತಾನೆ, ಎಲೀಷನ ಹತ್ರ ಹೇಳುವಾಗ ಎಲೀಷಾ ಏನ್ ಮಾಡ್ತಾನೆ, ಅವನಿಗೆ ಪ್ರಾರ್ಥನೆ ಏನು ಮಾಡ್ತಾನೆ, ಅವನ ಕಣ್ಣುಗಳು ತೆರೆಯಬೇಕು. ಅವನ ಕಣ್ಣುಗಳು ತೆರೆದಾಗ ಏನಾಗ್ತದೆ, ಅವರಿಗಿಂತ ಸಹ ದೊಡ್ಡ ಸೈನ್ಯ, ಅವ್ರು ಹೇಳ್ತಾರೆ ಅವರಿಗಿಂತ ದೊಡ್ಡ ಸೈನ್ಯ ನಮ್ಮಲ್ಲಿ ನಮ್ಮ ಹುಟ್ಟು ಅಂತ ಹೇಳುವಾಗ ಅವನು ದೊಡ್ಡ ಸೈನ್ಯವನ್ನು ನೋಡ್ತಾನೆ. ಹೌದಲ್ವಾ? ಸೈನ್ಯವನ್ನು ನೋಡಿದ ನಂತರ ಎಲೀಷಾ ಆ ಒಂದು ಆರಾಮ್ಯ ಅರಸರಿಗೆ ಒಂದು ಮಾತು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನ್ನ ಕಣ್ಣು ಕುರುಡಾಗಿ ಹೋಗಲಿ, ಏನ್ ಹೇಳ್ತಾರೆ, ನಿನ್ನ ಕಣ್ಣು ಕುರುಡಾಗಿ ಹೋಗಲಿ ಅಂತ ಹೇಳ್ತಾರೆ. ಹೌದು, ಎಲೀಷಾ ಪ್ರವಾದಿ ಪ್ರಾರ್ಥನೆ ಮಾಡುವಾಗ ಅವರ ಕಣ್ಣು ಏನಾಯ್ತು, ಇಲ್ಲಿ ಸಹ ಮಾಡ್ಬೋದಿತ್ತಲ್ಲ ದೇವರಿಗೆ, ಇಲ್ಲಿ ದೇವರಿಗೆ ಮಾಡ್ಬೋದಿತ್ತಲ್ಲ. ಹೌದಾ? ಹೆರೋದರ ಕಣ್ಣನ್ನು ಏನ್ ಮಾಡ್ಬೋದಿತ್ತು, ಯೇಸು ಸ್ವಾಮಿ ಮತ್ತು ತಾಯಿಯನ್ನು ಅಲ್ಲೇ ಇರಬಹುದಿತ್ತು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಮತ್ತು ತಾಯಿ ಏನ್ ಹೇಳ್ತಾರೆ, ಕೂಸು ಮತ್ತು ಮಗು ಏನ್ ಮಾಡ್ಬೇಕು, ಓಡಿ ಹೋಗ್ಬೇಕಂತೆ. ಅದು ಯಾವಾಗ, ರಾತ್ರಿಯಲ್ಲಿ, ಅದು ಸಹ ಯಾವಾಗ, ರಾತ್ರಿಯಲ್ಲಿ ಓಡಿ ಹೋಗಿ ಎಂಬುದಾಗಿ ಹೇಳ್ತಾರೆ. ಯಾಕೆ ಇದಾಯಿತು? ಯಾಕಂದ್ರೆ ಒಂದೇ ಕಾರಣ, ಹೋಶೇಯವನ್ನು ಪ್ರವಾದನೆ ಮಾಡಿದ. ಎಷ್ಟು ಜನ ಇವತ್ತು ನಂಬ್ತೀರಿ, ನಿಮ್ಮ ಜೀವಿತದಲ್ಲಿ ಸಹ ದೇವರು ಕೆಲವೊಂದು ಪ್ರವಾದನೆ ಮಾಡಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಾಗುವುದಿಲ್ಲ ಕೆಲವೊಮ್ಮೆ ಯಾಕೆ ದೇವರು ಇದಕ್ಕೆ ಅನುಮತಿ ಕೊಟ್ಟು ಎಂಬುದಾಗಿ ನೀವು ಪ್ರಶ್ನೆ ಕೇಳುವಾಗ ಇದರ ಹಿಂದೆ ದೊಡ್ಡ ದೇವರ ಒಂದು ಉದ್ದೇಶ ಉಂಟು. ದೇವರಿಗೆ ನಿನ್ನ ಜೀವಿತದಲ್ಲಿ ಮಾತು ಕೊಟ್ಟ ಹಾಗೆ ಅದ್ಭುತ ಮಾಡಲಿಕ್ಕೆ ದೇವರಿಗೆ ಉಂಟು. ದೇವರ ವಿಷಯ ನಮ್ಮ ಬುದ್ಧಿಯಿಂದ ಏನ್ ಮಾಡಲಿಕ್ಕೆ ಅರಲಿಕ್ಕೆ. ನಮ್ಮ ದೇವರು ಎಂತ ದೇವರು, ಅವನಿಗೆ ಯಾವುದು ಅಸಾಧ್ಯ ಇಲ್ಲ. ಆಮೇಲೆ ಯಾವುದು ಅಸಾಧ್ಯ ಇಲ್ಲ. ಇಲ್ಲಿ ಹೆರೋದನು ಮನೆಗೆ ಯಾಕೆ ಕರ್ಕೊಂಡು ಹೋದಂತ ಹೇಳಿದ್ರೆ, ಇಲ್ಲದೆ ಹೆರೋದನ್ನು ಏನ್ ಮಾಡ್ತಿರ್ಲಿಲ್ಲ, ನಂಬ್ತಿರ್ಲಿಲ್ಲ. ಹೋದ್ರೆ ಎರಡನೇದಾಗಿ ಏನ್ ಮಾಡ್ತಿದ್ದ, ಯೇಸುವನ್ನು ಏನ್ ಮಾಡ್ತಿರ್ಲಿಲ್ಲ, ಹುಡುಕುತ್ತಿರ್ಲಿಲ್ಲ. ಹೆರೋದ ಯಾರು ಹುಡುಕ್ಬೇಕು, ಯೇಸುವನ್ನು ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕು, ಜೋಯಿಸರ್ ಎಲ್ಲಿ ಹೋಗ್ಬೇಕು, ಹೆರೋದನ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಅಲ್ಲಿ ನಕ್ಷತ್ರ ಬಂದ, ಏನಾಯ್ತು, ಅಲ್ಲಿಂದ ಮಾಯಕಾದ ನೆಕ್ಸ್ಟ್ ಕೂಡ. ಇದು ದೇವರ ಪ್ಲಾನ್. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಪ್ಲಾನ್ ದೇವರು, ಆ ಪ್ಲಾನ್ ಒಳ್ಳೆ ಪ್ಲಾನ್ ಹೇಳ್ರಿ, ಒಳ್ಳೆ ಪ್ಲಾನ್ ಹೇಳ್ರಿ, ಒಳ್ಳೆ ಪ್ಲಾನ್. ನನ್ನ ವಾಗ್ದಾನಗಳು ನೆರವೇರಲಿಕ್ಕೆ ದೇವರಿಟ್ಟ ಪ್ಲಾನ್ ಆಗಿದೆ. ಅಲ್ಲಿಯ ದೇವರ ಮಕ್ಕಳು ಹೆದರಬೇಡಿ. ನೀವು ಇಲ್ಲಿ ಬರೋದು ಸಹ ದೇವರ ಪ್ಲಾನ್. ಅಲ್ಲಿ ನಿಮ್ಮನ್ನು ಕೆಲವರು ತಿರಸ್ಕರಿಸಲಿಕ್ಕೆ ಅದು ದೇವರ ಪ್ಲಾನ್. ನೀವು ಎನಿಸಬಹುದು, ಯಾಕೆ ನನ್ನನ್ನು ತಿರಸ್ಕಾರ ಮಾಡಿದ್ರು, ದೇವರು ನಾನು ಏನ್ ತಪ್ಪು ಮಾಡಿದೆ ಎಂಬುದಾಗಿ ನೀವು ಅರಿತುಕೊಳ್ಳಬಹುದು. ದೇವರಿಗೆ ನಿನ್ನ ಜೀವಿತ ದೊಡ್ಡ ಪ್ಲಾನ್ ದೇವರು ಇಟ್ಟಿದ್ದಾರೆ ಎಂಬುದಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ದೇವರು ಸಾಧಾರಣ ದೇವರಲ್ಲ.
ಅಲ್ಲಿ ಹುಟ್ಟಿದಷ್ಟೇ, ಹುಟ್ಟುವಾಗಲೇ ತಾಯಿ ಮಗು ಏನಾಗ್ತದೆ, ಈ ಮಗುವನ್ನು ಹಿಡ್ಕೊಂಡು ಎಲ್ಲಿ ಹೋಗ್ಬೇಕು? ಓಡಿ ಹೋಗು. ಎಲ್ಲಿ? ಐಗುಪ್ತ ದೇಶಕ್ಕೆ ಓಡಿ ಹೋಗು. ಯಾವ ದಿವಸ? ರಾತ್ರಿ. ಮುಂದಿನ ವಾಕ್ಯ ಓದಿ. ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಹುಡುಕುತ್ತಾ ಇರುವನು ಎಂಬುದಾಗಿ ಹೇಳಿದನು. ಮತ್ತೆ ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ರಾತ್ರಿಯ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಹೆರೋದನು ತೀರಿ ಹೋಗುವ ತನಕ ಅಲ್ಲಿಯೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ, ಈಗ ನೋಡಿ ಪ್ರವಾದನೆ ನೆರವೇರ್ತಾ ಇದ್ದಾರೆ. ಮೋಶೆ ಹೇಳಿದ ಮಾತು ನೆರವೇರ್ತಾ ಉಂಟು. ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಮೋಶೆಯ ಯಾರ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನ ಬಗ್ಗೆ ಹೇಳಿದೆ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಹಾಗಾದ್ರೆ ಯಾವಾಗ ಇದು ನಡೆದದ್ದು? ಬಾಲ್ಯದಲ್ಲಿ. ಯಾವಾಗ ನಡೆದದ್ದು? ಬಾಲ್ಯದಲ್ಲಿ. ನಾವು ನೋಡ್ತೀವಿ ಯೇಸು ಸ್ವಾಮಿಯ ಬಗ್ಗೆ ಅನೇಕ ಪ್ರವಾದನೆ ಉಂಟು. ಹೌದು, ಪ್ರೈಸ್ ದಿ ಲಾರ್ಡ್. ಯೋಹಾನ ಬರೆದ ಸುವಾರ್ತೆ 3:16 ಏನಿರ್ತದೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಕೊಡಬೇಕು ಎಂಬುದಾಗಿ ಆತನನ್ನು ಕೊಟ್ಟನು. ಹಾಗಾದ್ರೆ ಯೇಸು ಸ್ವಾಮಿ ಯಾಕೆ ಕೊಟ್ಟದ್ದು? ನಮಗೆ ನಿತ್ಯ ಜೀವ ಕೊಡ್ಲಿಕ್ಕೆ ನಮಗೆ ದೇವರು ಕೊಟ್ಟಿದ್ದಾರೆ. ಅಲ್ಲಿ ಹಾಗಾದ್ರೆ ಇಲ್ಲಿ ಒಂದು ಪ್ರವಾದನೆ ಏನಾಯ್ತು? ನೆರವೇರಿತು. ಯಾವಾಗ? ಅದು ಬಾಲ್ಯದಲ್ಲಿರುವಾಗ, ಯೇಸು ಸ್ವಾಮಿ ಬಾಲ್ಯದಲ್ಲಿರುವಾಗ ಈ ಪ್ರವಾದನೆ ನೆರವೇರಿತು. ಯೇಸು ಸ್ವಾಮಿ ಆ ಐಗುಪ್ತದಲ್ಲಿ ಎಷ್ಟು ವರ್ಷ ತನಗಿದ್ದ? ಸಾಧಾರಣ ಒಂದು 4 ವರ್ಷ ಬಾಲಕನಾಗುವ ತನಗಿದ್ದ. ನಂತರ ಅದೇ ಯೋಸೇಫನಿಗೆ ಹೇಳ್ತಾ ಇದ್ದಾರೆ, ಹೆರೋದ ಸತ್ತು ಹೋದ, ನೀನು ಎಲ್ಲಿಗೆ ಹೋಗ್ತೀರಿ? ಅಲ್ಲಿಗೆ ಹೋಗಿ ಯೆರೂಸಲೇಮಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಈ ಒಂದು ಪ್ರವಾದನೆ ಇದು ನಡೆದಿದ್ದು ಯಾವಾಗ? ಯೇಸು ಸ್ವಾಮಿಯ ಕಾಲದಲ್ಲಿ. ಇದಕ್ಕಿಂತ ಮೊದಲೇ ಒಂದು ಪ್ರವಾದನೆ ಇದು ನಡೆದಿದೆ. ಅಲ್ಲಿ ಮೋಶೆ ಹೇಳಿದ ಪ್ರವಾದನೆ ನಡೆದಿದೆ. ಅದು ನೀವು ವಿಮೋಚನ ಕಾಂಡ ಪುಸ್ತಕಕ್ಕೆ ಹೋಗುವುದಾದ್ರೆ 4ನೇ ಅಧ್ಯಾಯ ಅದರಲ್ಲಿ 22ನೇ ವಾಕ್ಯವನ್ನು ಓದ್ರಿ. 4ನೇ ಅಧ್ಯಾಯ 22ನೇ ವಾಕ್ಯ. ಆದ ಕಾರಣ ನೀನು ಫರೋಹನಿಗೆ ಇಸ್ರೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಅಂದನು. ನೋಡಿ, ಏನಂತೆ? ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅಪ್ಪಣೆ ಕೊಡಬೇಕು. ನೋಡಿ, ಇಲ್ಲಿ ಕನ್ನಡದಲ್ಲಿ ಏನು ಹೇಳ್ತದೆ? ನನ್ನ ಮಗನಂತೆ ಇದೆ ಅಂತ ಅಲ್ಲಿ ಬೈಬಲ್ ಹೇಳ್ತದೆ. ಅಲ್ಲ, ಇಂಗ್ಲಿಷ್ ನಲ್ಲಿ ಏನು ಬರ್ತದೆ ಗೊತ್ತುಂಟಾ? ಇಸ್ರೇಲ್ ಇಸ್ ಮೈ ಸನ್ ಅಂತ ಬರ್ತದೆ. ಅಂದ್ರೆ ಇಸ್ರೇಲ್ ನನ್ನ ಮಗ ಎಂಬುದಾಗಿ. ಇದು ಯಾರ ಬಗ್ಗೆ ಹೇಳಿದ್ದು? ಈಗ ವಿಮೋಚನ ಕಾಂಡ ಪುಸ್ತಕ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಯಾರ ಬಗ್ಗೆ ಹೇಳಿದ್ರು? ಇಸ್ರೇಲ್ರ ಬಗ್ಗೆ. ಅವರು ಹೇಳಿದ್ರು ಐಗುಪ್ತ ಅವರ ಬಗ್ಗೆ ಅಂತ ಹೇಳಿದ್ರು. ನಾನು ಲಾಸ್ಟ್ ಅದನ್ನು ಕನ್ಕ್ಲೂಡ್ ಮಾಡಲಿಕ್ಕೆ ಬರ್ತೇನೆ. ಈ ವಾಗ್ದಾನ ಇಸ್ರೇಲ್ ಮಕ್ಕಳು ಚೊಚ್ಚಲ ಮಕ್ಕಳು, ನನ್ನ ಚೊಚ್ಚಲ ಮಕ್ಕಳು. ಹೌದಾ? ಪ್ರೈಸ್. ನನ್ನ ಮಕ್ಕಳು ಯಾರು ಹೇಳಿದ್ದು? ದೇವರು ಹೇಳಿದ್ರು. ಅವರು ಎಲ್ಲಿದ್ರು? ಐಗುಪ್ತ ದೇಶದಲ್ಲಿ. ಐಗುಪ್ತ ದೇಶದಿಂದ ಅವರು ಎಲ್ಲಿಗೆ ಬರಬೇಕು? ಹೊರಗೆ ಬರಬೇಕು. ಯಾಕೆ? ದೇವರನ್ನು ಆರಾಧಿಸಲಿಕ್ಕೆ. ಇವರಿಗೆ ಹೊರಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ದೇವರು ಏನ್ ಮಾಡಿದ್ರು? ಒಬ್ಬ ಮೋಶೆಯನ್ನು ಕರೆದು ಏನು ಹೇಳಿದ್ರು ದೇವರು? ನನ್ನ ಮಕ್ಕಳ ಕೂಗಲು ನಾನು ಕೇಳಿದೆ, ನೀನು ಹೋಗಿ ಅವರನ್ನು ಏನ್ ಮಾಡಬೇಕು? ಬಿಡುಗಡೆ ಮಾಡಿ ತರಬೇಕು. ಹಲ್ಲೆಲೂಯಾ. ಆಗ ಮೋಶೆ ಏನ್ ಮಾಡಿದ? ಎಲ್ಲಿ ಹೋದ? ಫರೋಹನ ಎದುರು ಹೋದ. ಹೌದಲ್ಲ? ಫರೋಹನ ಎದುರು ಹೋಗುವಾಗ ಫರೋಹನ ಬಿಟ್ಟದ? ಅಷ್ಟು ಸುಲಭದಲ್ಲಿ ಬಿಡಲಿಲ್ಲ. ಹೌದು, ಅಷ್ಟು ಸುಲಭದಲ್ಲಿ ಅವನು ಬಿಡಲಿಲ್ಲ. ಅನೇಕ ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ಮಾಡಿದ. ಲಾಸ್ಟಿಗೆ ಏನ್ ಮಾಡಿದ? ಚೊಚ್ಚಲ ಮಗ
ಮಕ್ಕಳ ಸಂಹಾರ ಮಾಡುವಾಗ ಏನ್ ಮಾಡಿದವ? ಬಿಟ್ಟ. ಹೌದಲ್ಲ? ಬಿಟ್ಟಾಗ ಅವರು ಎಲ್ಲಿಂದ ಹೊರಗೆ ಬಂದರು? ಐಗುಪ್ತ ದೇಶದಿಂದ ಹೊರಗೆ ಬಂದರು. ಹೌದಾ? ಐಗುಪ್ತ ದೇಶದಿಂದ ಹೊರಗೆ ಬಂದಾಗ ನಾವು ನೋಡ್ತೇವೆ 1 ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ನೀವು ಗಮನಿಸುತ್ತಾದ್ರೆ, ಆಗ ಅವರು ಏನಾಗ್ತಾರೆ ಗೊತ್ತಿಲ್ಲ, ಅವರು ಕೆಂಪು ಸಮುದ್ರದಲ್ಲಿ ಏನ್ ಮಾಡ್ತಾರೆ? ಅವರು ದಾಟಿ ಹೋಗುವಾಗ ಅಲ್ಲಿ ವಾಕ್ಯ ಹೋಗ್ತದೆ 1 ಕೊರಿಂಥ 10:2. ಅವರೆಲ್ಲರೂ ಸಮುದ್ರದಲ್ಲಿ ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದೆ. ಇಲ್ಲಿ ನಾನು ಹೇಳ್ತೇನೆ, ಈ ಇಸ್ರೇಲರು ಯಾರ ಶಿಷ್ಯರಾಗುವುದಕ್ಕೆ? ಮೋಶೆ ಶಿಷ್ಯರಾಗುವುದಕ್ಕಾಗಿ ಏನ್ ಮಾಡಿದೆ ಅಂತ ಮಾಡಿದಂತೆ? ಮೇಘದಲ್ಲಿ ದೀಕ್ಷಾಸ್ನಾನ ಅಂದ್ರೆ ನೀರಿನ ಒಳಗೆ ಅಂತ ಅರ್ಥ. ಮೇಘ ಅಂದ್ರೆ ಮೋಡ ಅಂದ್ರೆ ಏನದು? ನೀರದು. ಮೋಡ ಅಂದ್ರೆ ಏನದು? ನೀರು. ಮೇಲೆ ನೀರು, ಸೈಡ್ ನೀರು. ಹಾಗಾದ್ರೆ ಅವರಿಗೆ ಎಲ್ಲಿ ಹೋದ್ರು? ನೀರಿನ ಒಳಗೆ ಹೋದ್ರು. ನೀರಿನ ಒಳಗೆ ಹೋದ್ರು. ದೀಕ್ಷಾಸ್ನಾನ ಹೇಗೆ ತಗೊಳ್ಳೋದು? ನೀರಿನ ಒಳಗೆ ಹೋಗ್ಬೇಕು. ಹೌದಾ? ಅಂದ್ರೆ ಇಲ್ಲಿ ನೋಡಿ, ಅವರು ಮೋಶೆಯ ಶಿಷ್ಯರಾಗುವುದಕ್ಕೋಸ್ಕರ ಏನ್ ಮಾಡಿದಂತೆ? ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಈಗ ಐಗುಪ್ತ ದೇಶದಿಂದ ಅವರು ಹೊರಗೆ ಬರುವಾಗ ಎಷ್ಟು ಜನ ಇದ್ರು? 6 ಲಕ್ಷ. ಎಷ್ಟು? 6 ಲಕ್ಷ ಜನ ಇದ್ರು. 6 ಲಕ್ಷ ಜನ ಇಸ್ರೇಲ್ನಲ್ಲಿ ನಾನು ಮತ್ತು ನೀನಾದ್ರಲ್ಲಿ ಇರ್ಲಿಲ್ಲ. ನಾನು ಮತ್ತು ನೀನು ಯಾಕೆ? ಅಲ್ಲಿ ಹುಟ್ಟು ಯಹೂದಿಗಳು ಮಾತ್ರ ಅಲ್ಲಿದೆ. ನಾನೇನು ಹುಟ್ಟು ಯಹೂದಿ ಅಲ್ಲ. ಹೌದು, ಅರ್ಥ ಆಗ್ತದೆ. ಹಾಗಾದ್ರೆ ಈ ಮೋಶೆ ಯಾರನ್ನು ಬಿಡಿಸಿದಾಗ ಅಲ್ಲಿ 6 ಲಕ್ಷ ಜನರನ್ನು ಮಾತ್ರ ಐಗುಪ್ತ ದೇಶದಿಂದ ಏನ್ ಮಾಡಿದ? ಹೊರಗೆ ತಂದ. ಅರ್ಥ ಆಗ್ತದೆ ನಿಮಗೆ? ಅರ್ಥ ಆಯ್ತಾ? 6 ಲಕ್ಷ ಜನರನ್ನು ಮಾತ್ರ ಏನ್ ಮಾಡಿದ? ಹೊರಗೆ ತಂದ. ಐಗುಪ್ತ ದೇಶದಿಂದ ಏನ್ ಮಾಡಿದ? ಹೊರಗೆ ತಂದ. ಆದ್ರೆ ಯೇಸು ಸ್ವಾಮಿ ಬಾಲ್ಯದಲ್ಲಿ ಇರುವಾಗಲೇ ಐಗುಪ್ತ ದೇಶಕ್ಕೆ ಅವರನ್ನು ಕರ್ಕೊಂಡು ಹೋಗಿ ಏನ್ ಮಾಡಿದ? ಐಗುಪ್ತ ದೇಶದಿಂದ ಏನ್ ಮಾಡಿದವರು? ಹೊರಗೆ ಬಂದ. ಯಾರು ಬಂದದ್ದು? ಹೊರಗೆ ಬಂದದ್ದು ಯಾರು? ಯೇಸು ಸ್ವಾಮಿ ಹೋದ. ಏನ್ ಮಾಡಿದ? ಐಗುಪ್ತ ದೇಶದಿಂದ ಹೊರಗೆ ಬಂದ. ಈಗ ನಾನು ನೀನು ಎಲ್ಲಿಗೆ ಹೋಗಬೇಕಂತಿಲ್ಲ. ಐಗುಪ್ತ ದೇಶಕ್ಕೆ ಹೋಗಿ ತಿರುಗಿ ಬರಬೇಕಾಗಿಲ್ಲ. ನಾನು ಮಾಡ್ಬೇಕಾದ್ರೆ ಒಂದೇ. ಯೋಗದ ಬರೆದ ಸುಮಾರು 1ನೇ ಅಧ್ಯಾಯ 12ನೇ ವಾಕ್ಯ ಏನಿರ್ತದೆ? ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಲ್ಲಿ ನಂಬಿಕೆಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವಿನ್ನು ಆತನಿಗೆ ಏನಾಗಿದೆವು? ಈಗ ಸ್ವಂತ ಮಗನಾಗಿ ಕಾರಣಾಗಿದ್ದೆವು. ಹಲ್ಲೆಲೂಯಾ. ಅವರು ಹೇಗೆ ಮಕ್ಕಳಾದ್ರು? ಶಿಷ್ಯರಾದ್ರು. ಯಾರು ಶಿಷ್ಯರು? ಮೋಶೆ ಶಿಷ್ಯರಾದ್ರು. ಮೋಶೆಗೆ ಎಷ್ಟು ಜನ ಶಿಷ್ಯರಾದ್ರು? 6 ಲಕ್ಷ. ಯೇಸುವಿಗೆ ಎಷ್ಟು ಜನ ಶಿಷ್ಯರಾದ್ರು? ಇಡೀ ಜಗತ್ತು ಯಾರೆಲ್ಲ ಆತನನ್ನು ಸ್ವೀಕಾರ ಮಾಡುತ್ತಾರೋ, ಆತನು ಮಾಡಿದ ಕಾರ್ಯವನ್ನು ನಂಬುತ್ತಾರೋ, ಅವರು ದೇವರ ಮಕ್ಕಳಾಗುವಾಗಿದ್ದಾನೆ. ಯೇಸು ಸ್ವಾಮಿ ಮಾಡಿದ ಅದನ್ನು ನಾವು ನಂಬಿದೆವು, ಅಂಗೀಕರಿಸಿದೆವು. ನಾನೇನು ತಿರುಗಿ ಮಾಡಬೇಕಾಗಿ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ನನ್ನ ಪಾಪಗಳಿಗೋಸ್ಕರ ಎಲ್ಲಿ ಹೋದ? ಶಿಲುಬೆಗೆ ಹೋದ. ಶಿಲುಬೆಯಲ್ಲಿ ಜನೆಯಲ್ಪಟ್ಟ. ಆಕ್ಚುಲಿ ಯಾರು ಹೋಗ್ಬೇಕಿತ್ತು? ನಾನು ಹೋಗಿತ್ತು. ಆದ್ರೆ ನನ್ನ ಪರವಾಗಿ ಅವನು ಏನಾದ? ಹೋದ. ಇವತ್ತು ನಾವು ಏನ್ ಮಾಡಿದೆವು? ಅವನು ಮಾಡಿದ ಕಾರ್ಯವನ್ನು ಏನ್ ಮಾಡಿದೆವು? ನಂಬಿದೆವು. ನಂಬುವಾಗ ನಮಗೆ ಆ ಪಾಪದಿಂದ, ಆ ಶಾಪದಿಂದ ಕರ್ತನ ಬಿಡುಗಡೆ ಮಾಡಿ ನಮಗೆ ತನ್ನ ಮಗನಾಗಿ ಆತನು ಮಾಡಿದ್ದಾನೆ. ನಾವು ಇವತ್ತು ಆತನ ಮಕ್ಕಳಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ. ಇವತ್ತು ನಾವು ಭಯದಿಂದ ಇರುವುದಲ್ಲ, ನಾವು ಭಯದಿಂದ ದೇವರು ಹೊರಗೆ ತಂದಿದ್ದಾನೆ. ದಾಸತ್ವದಿಂದ ದೇವರು ನಮ್ಮನ್ನು ಹೊರಗೆ ತಂದಿದ್ದಾನೆ. ಇವತ್ತು ನಮಗೆ ಅಪ್ಪ ತಂದೆ ಅಂತ ಕರೆಯುವ ಆತ್ಮನನ್ನು ಇವತ್ತು ನಮ್ಮೊಳಗೆ ಆತನು ಇಟ್ಟಿದ್ದಾನೆ. ಇಲ್ಲಿ ನೋಡಿ, ದೇವರ ವಾಕ್ಯ ಅಂತ ಹೇಳಿದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅವರು ದೇವರ ಮಕ್ಕಳಾದ. ಅಲ್ಲೆಲ್ಲ ಹೋಗಿ ಮಾಡಿದ್ರು. ಇದು ನಮ್ಮ ಪರವಾಗಿ ಯೇಸು ಬಾಲ್ಯದಲ್ಲೇ ಮಾಡಿದ. ಹೌದು, ಯೌವನ ಪ್ರಾಯದಲ್ಲಿರುವಾಗ ಏನ್ ಮಾಡಿದ? ಯೇಸು ಸ್ವಾಮಿ ನಮ್ಮ ಪರವಾಗಿ ಏನ್ ಮಾಡಿದ? ಶಿಲುಬೆಗೆ ಹೋದ. ಇಲ್ಲಿ ನೋಡಿ, ಇದು ಯೇಸು ದೇವರ ಮಗನ ಎಂಬುದಾಗಿ ಸೂಚಿಸಲಿಕ್ಕೆ 3 ಕಾರಣ. ಒಂದು ನಕ್ಷತ್ರ. ಹೌದಾ? ನಕ್ಷತ್ರ. ಎರಡನೇದಾಗಿ ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ, ಹೌದಾ, ದೀಕ್ಷಾಸ್ನಾನ ತೆಗೆದುಕೊಂಡಾಗ ಅಡವಿಗೆ ಹೋದಾಗ ಯೇಸು ಹಿಡ್ಕೊಂಡು ಯಾರು ಬಂದ?
ಸೈತಾನ ಒಂದು ಏನು ಹೇಳಿದ? ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು. ಹಾಗಾದ್ರೆ ಸೈತಾನನಿಗೆ ಯೇಸು ಯಾರಂತ ಗೊತ್ತಿತ್ತು, ಆದ್ರೆ ಯೇಸು ಕಲ್ಲನ್ನು ರೊಟ್ಟಿ ಸೈತಾನ ಗೊತ್ತಿತ್ತಲ್ಲ. ಯೇಸು ಏನು ಮಾಡ್ತಾನೆ? ಕಲ್ಲನ್ನು ರೊಟ್ಟಿ ಮಾಡ್ತಾರಂತ ಯೇಸು ಸ್ವಾಮಿ ಗೊತ್ತಿತ್ತು. ಹಾಗಾದ್ರೆ ಸೈತಾನನಿಗೆ ಯೇಸು ಯಾರಂತ ಗೊತ್ತಿತ್ತು. ಆಮೇಲೆ ಮೂರನೇದಾಗಿ ಹೋಶೇಯ ಹೇಳಿದ ಏನಂತೆ, ಅವನು ಏನಂತೆ, ಬಾಲ್ಯದಲ್ಲಿ ಆತನ ಪ್ರೀತಿ ಅವನ ಐಗುಪ್ತ ದೇಶದಿಂದ ಹೊರಗೆ ಇದು ಸೇನಾಯ್ತು, ಪ್ರವಾದನೆ ನಡೆಯುತ್ತಿರುತ್ತೆ. ಯೇಸು ಏನಾದ? ದೇವರ ಮಗ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಂತ, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವಾಗ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾನೆ, ಈಗ ಈ ಹಲೋಕಾಧಿಪತಿ ನನ್ನ ಬಳಿಗೆ ಬರ್ತಾನೆ, ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನು ಇಲ್ಲ. ಸೈತಾನ ಏನ್ ಮಾಡ್ತಾನೆ? ಯಾರನ್ನು ಟೆಸ್ಟ್ ಮಾಡ್ತಾನೆ? ಸೈತಾನ ಯೇಸುವನ್ನು ಏನ್ ಮಾಡ್ತಾನೆ? ಟೆಸ್ಟ್ ಮಾಡಿ. ಎಂತ ಟೆಸ್ಟ್ ಮಾಡು? ಪಾಪ ಉಂಟಾಗ ಯೇಸು ಏನ್ ಹೇಳ್ತಾರೆ? ನನ್ನಲ್ಲಿ ಪಾಪವನ್ನು ತೋರಿಸುವವರು ಯಾರಿದ್ದಾರೆ? ಡೈರೆಕ್ಟ್ ನನ್ನಲ್ಲಿ ಪಾಪವನ್ನು ತೋರಿಸುವವರು ಯಾರಿದ್ದಾರೆ ಎಂಬುದಾಗಿ. ಈಗ ಯೇಸು ಸ್ವಾಮಿಯನ್ನು ಎಂತ ಟೆಸ್ಟ್ ಮಾಡಿದ್ರೆ ಯೇಸು ಸ್ವಾಮಿ ಏನಿಲ್ಲ? ಪಾಪ ಇಲ್ಲ. ಹೌದಲ್ಲ? ಪಾಪ ಇಲ್ಲ. ಇವತ್ತು ನೀನು ಆತನ ಮೇಲೆ, ಆತನನ್ನು ಅಂಗೀಕರಿಸಿದ ಮೇಲೆ, ಆತನ ಮೇಲೆ ನಂಬಿಕೆ ಇಟ್ಟ ಮೇಲೆ ನಿನ್ನ ಪಾಪ ಏನಾಗ್ತದೆ? ಉಳಿತದ? ಸ್ವಲ್ಪ ಉಳಿತದ? ಸಂಪೂರ್ಣ ಏನಾಗ್ತದೆ? ಪಾಪ ತೊಳೆಯಬಲ್ಲ. ಆತನ ರಕ್ತವು ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡುವ ವೆಚ್ಚವಾಗಿದೆ. ಇವತ್ತು ಅನೇಕರು ಅದರಲ್ಲೇ ಇದ್ದಾರೆ, ಕೆಟ್ಟಲ್ಲಿದ್ದಾರೆ. ನನ್ನ ಜೀವಿತದಲ್ಲಿ ಈ ರೋಗ ಬರಲಿಕ್ಕೆ ಕಾರಣ ನನ್ನ ಪಾಪ. ಯೇಸು ಸ್ವಾಮಿ ಈ ಪಾಪ ಯಾಕೆ ಮಾಡಿದ್ವಿ? ಈ ರೋಗ ಬಂದದ್ದು ಪಾಪಕ. ಹಾಗೆ ಯೇಸು ಏನ್ ಹೇಳ್ತಾನೆ? ಇವರು ಮಾಡಲಿಲ್ಲ, ಇವರ ತಂದೆ ಸಹ ಮಾಡಲಿಲ್ಲ, ದೇವರ ಮಹಿಮೆ ಇವರ ಜೀವಿತ ನಡೆಯಲಿಕ್ಕೋಸ್ಕರ ಈ ಒಂದು ರೋಗ ಮಾಡಿದೆ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಎಲ್ಲದಲ್ಲಿ ಟೆಸ್ಟ್ ಆದ. ಯೇಸು ಸ್ವಾಮಿ ಟೆಸ್ಟ್ ಆದ ನಂತರ ನಾನಿನ್ ಟೆಸ್ಟ್ ಆಗುವಾಗತ್ಯ? ಸೈತಾನ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮ? ಯಾಕೆ? ನನ್ನ ಪರವಾಗಿ ಯಾರು ಟೆಸ್ಟ್ ಆದ? ಹಾಗಾದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ. ಹೌದಲ್ಲ? ಇನ್ನೊಬ್ಬ ವ್ಯಕ್ತಿ ಹೇಳಿದ, ಯಾರು ಅಂದ್ರೆ ಅದು ಅರಣ್ಯಕಾಂಡ ಪುಸ್ತಕಕ್ಕೆ ಹೋಗುದಾದ್ರೆ, ನೀವು ಅರಣ್ಯಕಾಂಡ ಪುಸ್ತಕದಲ್ಲಿ 24ನೇ ಅಧ್ಯಾಯ ಅದರಲ್ಲಿ 8ನೇ ವಾಕ್ಯವನ್ನು ಓದಿರೋದು. ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ 8ನೇ ವಾಕ್ಯ. ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವರು ದೇವರೇ. ನೋಡಿ ಅಲ್ಲಿ ಬೈಬಲ್ ಹೇಳ್ತದೆ, ಅವರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದವರು ದೇವರೇ ಅಂತ. ಇದು ಯಾರು ಹೇಳಿದ್ರು? ಯಾರು ಹೇಳಿದ್ರು? ಬಾಲಕ ರಾಜ ಹೇಳಿದ್ರು. ಹೌದಾ? ಬಾಲಕ ಹೇಳ್ತಾ ಇದ್ದಾನೆ, ಅವರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದದ್ದು ಯಾರಂತೆ? ದೇವರೇ. ಮತ್ತೆ ಮುಂದೆ ಓದಿ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾರು? ಇಸ್ರೇಲರು ಕಾಡು ಕೋಣದಷ್ಟು. ಇವತ್ತು ನೀವೇ ಯಾರು? ಯಾರು ಹೇಳ್ರಿ ಗಟ್ಟಿಯಾಗಿ, ನಾನು ಕಾಡು ಕೋಣದ ಅಷ್ಟು ಬಲವುಳ್ಳವನು. ಮತ್ತೆ ಹೋಗಿ. ಅವರು ಶತ್ರು ಜನಗಳನ್ನು ನಿರ್ಮೂಲ ಮಾಡುವರು. ಅವರು ಶತ್ರು ಜನವನ್ನು ಏನ್ ಮಾಡ್ತಾರೆ? ಶತ್ರು ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾ? ಹೇಳಿ, ಸಾಧ್ಯವಾ? ಜನಸ ಸಾಧ್ಯವಾ? ನಾವು ನಿರ್ಮೂಲ ಮಾಡುವುದು. ಆಮೇಲೆ ನಾವತ್ತೆ ವೈರಿಗಳ ಎಲುಬನ್ನು ಮುರಿದು ಹಾಕುವರು. ವೈರಿಗಳ ಎಲುಬನ್ನು ಮುರಿದು ಹಾಕುವರು. ನಮ್ಮ ಎಲುಬು ಮುರಿತಾರೆ, ಅವನಿಗೆ ಮುರಿಯುವ ರೈಟ್ ಇಲ್ಲ. ಯೇಸು ಸ್ವಾಮಿ ಎಲ್ಲವನ್ನು ಮಾಡಿ ಆಯ್ತು. ವೈರಿಗಳ ಎಲುಬನ್ನು ಯಾರು ಮುರಿತಾರೆ? ಇಸ್ರೇಲ್ ಮುರಿತಾರೆ. ಮತ್ತೆ ಅವರನ್ನು ಬಾಣಗಳಿಂದ ಗಾಯಪಡಿಸುವರು. ಆ ಜನಾಂಗವು ಸಿಂಹದಂತೆ ಕಾಲು ಮುದುರಿ ಹಾಕಿಕೊಂಡಿದೆ. ಹೊಂಚು ಹಾಕಿಕೊಂಡಿದೆ. ಮೃಗೇಂದ್ರನಿಗೆ ಸಮಾನಾದ ಆ ಜನವನ್ನು ಕೆಣಕುವರು. ಕೆಣಕುದು ಯಾಕೆ? ಮನೆ ಕೆಣಕಲಿಕ್ಕೆ ಯಾರಿಗೆ ಸಾಗುದಿಲ್ಲ. ಒಬ್ಬರಿಗೊಬ್ಬರು ನಾನು ಕೆಣಕಿದ್ರೆ ಜಾಗ್ರತೆ. ಆಮೇಲೆ ನಮ್ಮನ್ನು ಕೆಣಕಲಿಕ್ಕೆ ಯಾರಿಗೆ ಸಹ. ಇವತ್ತು ನಿಮ್ಮನ್ನು ಯಾರಾದ್ರೂ ಕೆಣಕಿದ್ರೆ ಯಾರಿಗೆ ನಷ್ಟ? ಶತ್ರುವಿಗೆ ನಷ್ಟ. ಇದೆಲ್ಲ ನಮಗೆಲ್ಲ ಚರಿತ್ರೆ ಗೊತ್ತು, ಹೌದಲ್ವ? ಈ ಬಾಲಕ ರಾಜ ಯಾರತ್ರ ಬಂದು ಹೇಳ್ತಾರೆ? ಬೀಳಂ ಅಂತ ಹೇಳ್ತಾ ಇದ್ದಾರೆ. ಒಂದು ಜನಾಂಗ ಉಂಟು, ಅದು ಪವರ್ಫುಲ್ ಜನಾಂಗ. ಅದನ್ನು ಸೋಲಿಸಲಿಕ್ಕೆ ಯಾರಿಂದ ಸಹ ಆಗುದಿಲ್ಲ. ಅದಕ್ಕೆ ಬೀಳಾಮದ ಹತ್ರ ಹೋಗಿ ಹಣ ಕೊಟ್ಟು ಏನ್ ಹೇಳ್ತಾರೆ ಅವರಿಗೆ?
ಶಾಪ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಶಾಪ ಕೊಡ್ಲಿಕ್ಕೆ ಹೋಗುವಾಗ ಅವನೇನ್ ಹೇಳ್ತಾನೆ, ಹಣದ ಆಸ್ತಿಗೆ ಏನ್ ಮಾಡ್ತಾನೆ, ನಾನು ದೇವರ ಹತ್ರ ಹೋಗಿ ಕೇಳ್ತೇನೆ, ದೇವರು ಹೇಳಿದ್ರೆ ನಾನು ಏನ್ ಮಾಡ್ತೇನೆ, ಹೇಳಿದ್ರೆ ಶಾಪ ಕೊಡ್ತೇನೆ. 3 ಸಲ ಅವನು ದೇವರ ಹತ್ರ ಕೇಳುವಾಗ ದೇವರು ಏನ್ ಮಾಡ್ತಾರೆ, ನನ್ನ ಮಕ್ಕಳನ್ನು ಏನ್ ಮಾಡ್ಬೇಕು, ಆಶೀರ್ವಾದ ಮಾಡ್ಬೇಕು ಎಂಬುದಾಗಿ. ಆಮೇಲೆ ಲಾಸ್ಟ್ ಯಾರಿಗೆ ಸಿಟ್ಟು ಬರ್ತದೆ, ಬಾಲಕನಿಗೆ ಏನ್ ಬರ್ತದೆ, ಸಿಟ್ಟು ಬರ್ತದೆ. ಸಿಟ್ಟು ಬಂದ ಅವನು ಹೇಳಿದ ಮಾತು ನೋಡ್ರ, ನಿನ್ನನ್ನು ಬಹಳವಾಗಿ ಘನಪಡಿಸುವೇನೆ ಎಂದು ಹೇಳಿಕೊಂಡಿದ್ದೆ, ಆದರೆ ನಿನ್ನ ಘನತೆ ಉಂಟಾಗದಂತೆ ಯೆಹೋವನು ನಿನಗೆ ಏನ್ ಮಾಡಿದ್ದಾನೆ, ಅಡ್ಡಿ ಮಾಡಿದ್ದಾನಂತೆ. ಯಾರಿಗೆ ಹೇಳೋದು, ಬಾಲಕನಿಗೆ ಹೇಳ್ತಾರೆ. ಆದ್ರೆ ಇವನು ಏನ್ ಮಾಡಿದ, ಆಶೀರ್ವಾದವೇ ಮಾಡಿದ. ಯಾರು, ಬೀಳಾವನ್ನು ಮಾಡಿದ, ಇಸ್ರೇಲನ್ನು ಏನ್ ಮಾಡಿದ, ಆಶೀರ್ವಾದವೇ ಮಾಡಿದ. ಇನ್ನೊಂದು ವಿಷಯ ಗೊತ್ತುಂಟ, ಇದೇ ಬೀಳಾಮ ಏನ್ ಹೇಳಿದ ಗೊತ್ತುಂಟ, ಇಸ್ರೇಲ್ ಶಕುನವನ್ನು ನೋಡುವುದಿಲ್ಲ, ಕಣಿ ಕೇಳುವುದಿಲ್ಲ, ಇಸ್ರೇಲ್ಗೆ ಮಾಟ ಮಂತ್ರ ತಗೊಳ್ಳುವುದಿಲ್ಲ. ಯಾರು ಮಾಟ ಮಂತ್ರ ಮಾಡಿದ್ದಾರೆ, ನಿಮ್ಗೆ ತಗೊಳ್ಳುವುದಿಲ್ಲ ಹೇಳ್ರಿ, ಹೇಳಿ ಒಬ್ಬೊಬ್ಬರೇ, ನಿನ್ಗೆ ಮಾಟ ಮಂತ್ರ ತಗೊಳ್ಳುವುದಿಲ್ಲ ಹೇಳ್ರಿ, ನಿನ್ಗೆ ಮಾಟ ಮಂತ್ರ ತಗೊಳ್ಳುವುದಿಲ್ಲ, ಇಸ್ರೇಲಿಗೆ ತಗೊಳ್ಳುವುದಿಲ್ಲ. ಎಷ್ಟು ಜನ ಇಸ್ರೇಲ್ ಇದ್ದೀರಿ, ಯೇಸುವನ್ನು ನಂಬಿದವರು ಎಷ್ಟು ಜನ ಇದ್ದೀರಿ, ನಿಮಗೆ ಮಾಟ ಮಂತ್ರ ತಗೊಳ್ಳುವುದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ಅದೇ ಏಷ್ಯಾ 54 ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಸಹಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಇಸ್ರೇಲರ ಆಶೀರ್ವಾದ ಹೇಳಿಕ್ಕೆ ಹೋಗ್ತಾ ಇದ್ದೇನೆ. ನಿನಗೆ ಮಾಟ ಮಂತ್ರ ತಗೊಳ್ಳುವುದಿಲ್ಲ, ನೀನು ಶಕುನವನ್ನು ನೋಡುವುದಿಲ್ಲ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಸಹಿಸುವುದಿಲ್ಲ. ಅದಕ್ಕಿಂತ ಮುಂದೆ ಹೋದ್ರೆ ಯೇಸು ಸ್ವಾಮಿ ಲೂಕ 10:19 ಏನ್ ಹೇಳ್ತದೆ, ನೋಡಿರಿ ಹಾವುಗಳನ್ನು, ಚೇಳುಗಳನ್ನು, ವೈರಿಗಳ ಸಮಸ್ತ ಬಲವನ್ನು ಮುರಿಲಿಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಬಂದಿರುವುದಿಲ್ಲ. ಹಾಗಾದ್ರೆ ಇಸ್ರೇಲ್ ಮಕ್ಕಳಿಗೆ ಯಾವುದು ಕೇಡು ನಂಬ್ತೀರಿ, ನೀವು ವಾಕ್ಯವನ್ನು ನೀವು ನಂಬುದಾದ್ರೆ ದೇವರು ಕಾರ್ಯ ಮಾಡ್ತಾರೆ. ಇವತ್ತು ನಾವು ಯಾಕೆ ನಮಗೆ ಅಟ್ಯಾಕ್ ಆಗ್ತದೆ ಗೊತ್ತಾ, ಯಾರಾದ್ರೂ ಹೇಳುದು ಯಾಕೆ ಅಟ್ಯಾಕ್ ಆಗ್ತದೆ, ನಾವು ಭಯ ಪಡ್ತೇವೆ. ಭಯ ಪಟ್ಟದ್ರಿಂದ ಅಟ್ಯಾಕ್ ಆಗ್ತದೆ. ಈ ವಾಕ್ಯ ಏನ್ ಹೇಳ್ತದೆ, ಅದು 100ಕ್ಕೆ 100 ಸತ್ಯ. ಹೌದಾ? ಇವಾಗ ಈ ವಾಕ್ಯ ಹೇಳಿದೆಲ್ಲ ನಡೆದಿದೆ. ಯೇಸು ಸ್ವಾಮಿಯ ಬಗ್ಗೆ ಏನಾಗಿದೆ, ಬರೆದದೆ. ಯೇಸು ಸ್ವಾಮಿಯ ಬಗ್ಗೆ ಏನಾಗಿದೆ, ಬರೆದದೆ. ಏನಾಗಿದೆ, ಇನ್ನೊಂದು ಬರೆದಿದೆ. ಏನು ಗೊತ್ತಿಲ್ಲ ನಿಮಗೆ, ತಪ್ಪು ಮಾಡಿದವರನ್ನು ಯಾವುದರಲ್ಲಿ ಬರೆದಿದೆ, ಯಾರಾದ್ರೂ ತಪ್ಪು ಮಾಡಿದ್ರೆ ನಾವು ಏನ್ ಮಾಡ್ಬೇಕಂತೆ, ಯಾವುದರಲ್ಲಿ ಬರೆದಿದೆ, ಇದರಲ್ಲಿ ಬರೆದಿದೆ. ಆದ್ರೆ ಕೆಲವರು ಏನ್ ಮಾಡುದಿಲ್ಲ, ಎಷ್ಟು ಸಲ ಕ್ಷಮಿಸುತ್ತೆ, ನೀವು ಕ್ಷಮಿಸಲೇಬೇಕು. ಇಲ್ಲಿ ಬರೆದಿದೆ, ಇದು ಬರೆದಿದೆ, ಇದನ್ನು ಮಾಡಿ ನೋಡು, ನಿನ್ನ ಜೀವನದಲ್ಲಿ ಎಂತ ಆಶೀರ್ವಾದ ಬರ್ತದ ಅಂತ. ನೀವು ಕ್ಷಮಿಸದೆ ಹೋದರೆ, ಬೈಬಲ್ ಹಾಗೆ ಇರ್ತದಲ್ಲ, ನೀವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಪ್ಪುಗಳೇನಾಗುವುದಿಲ್ಲ, ಕ್ಷಮಿಸಲ್ಪಡುವುದಿಲ್ಲ. ಅವನು ಎಷ್ಟು ಸಲ ಕ್ಷಮಿಸಿದ್ರು ದೇವರು ಸಾರಿ ಕೇಳಿ ಲಾಸ್ಟ್ ನಾವು ಸಾರಿ ಹೇಳ್ತಾ ಇದ್ದೇವೆ. ದೇವರು ಹೇಳ್ತಾನೆ, ನಿನ್ನ ಸಾರಿ ನನಗೆ ಬೇಡ. ಯಾಕೆ ನೀನು ಕ್ಷಮಿಸಲಿಲ್ಲ, ಅದಕ್ಕೆ ದೇವರು ಎಲ್ಲ ಪಾಯಿಂಟ್ ಔಟ್ ಮಾಡ್ತಾನೆ. ನಾವು ಯಾರನ್ನು ಕ್ಷಮಿಸಲಿಲ್ಲ, ಏನ್ ಮಾಡ್ತಾರೆ ದೇವರು, ಎಷ್ಟು ಜನ ಹೇಳ್ತೇವೆ, ಇವತ್ತಿನಿಂದ ನಾನು ಕ್ಷಮಿಸ್ತೇನೆ, ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕ್ಷಮಿಸುವುದು ಬಹಳ ಕಷ್ಟ. ಹಾಗಾದ್ರೆ ಯೇಸು ಸ್ವಾಮಿಗೆ ನಮ್ಮನ್ನು ಎಷ್ಟು ಸಲ ಕ್ಷಮಿಸಿದ, ಕಷ್ಟ ಆದ್ರೆ ಏನ್ ಮಾಡಿದ್ದಾರೆ. ಯೇಸು ಸ್ವಾಮಿ ಶಿಲ್ಪಿಯಲ್ಲಿರುವಾಗ ಏನ್ ಮಾಡಿದ್ರು, ಮತ್ತೆ ತೂವಂತ ಏನ್ ಮಾಡಿದ್ರು, ಮುಗ್ದ್ರು. ಅವನ ಅಂಗಿಯನ್ನು ಏನ್ ಮಾಡಿದ್ರು, ಮತ್ತೆ ಏನ್ ಮಾಡಿದ್ರು, ನೀನು ಯೆಹೂದ್ಯರ ಅರಸನೇ ಕೆಳಗೆ ಬಾ, ದೇವರ ಮಗನಾಗಿದ್ದರೆ ಕೆಳಗೆ ಇಳಿದು ಬಾ ಅಂತ ತಮಾಷೆ ಮಾಡಿದ್ರು. ಕುಡಿ ರಸ ಕೊಟ್ಟರು. ಆದ್ರೆ ದೇವಿ ಸ್ವಾಮಿ ಏನ್ ಹೇಳಿದ್ರು, ಅವರು ಏನ್ ಮಾಡ್ತಾರಂತ ಅವರಿಗೆ ಗೊತ್ತಿಲ್ಲ. ಅವರನ್ನ ಏನ್ ಮಾಡಿದ್ರು, ಲಾಸ್ಟ್ ಮೂಮೆಂಟ್ ಯೇಸು ಸ್ವಾಮಿ ಕ್ಷಮಿಸಿದ. ಇವತ್ತು ನನ್ನ ಜೀವಿತದಲ್ಲಿ ನಾನು ಕೆಲವು ಕ್ಷಮೆ ಮಾಡಬಹುದಿತ್ತು, ಆದ್ರೆ ಮಾಡ್ತಾ ಇಲ್ಲ. ನಾವು ಇಲ್ಲಿ ಏನು ಬರೆದಿದೆ ಅದನ್ನು ಮಾಡಬೇಕು. ನೀನು ಮಾಡಿದ್ರೆ ನಿನಗೆ ಆಶೀರ್ವಾದ ಆಗಿದೆ. ನಾವು ಟ್ರೈ ಮಾಡೋದು, ಅಲ್ಲಿ ನಾನು ಲಾಸ್ಟ್ ಪ್ರಯತ್ನ ಪಡ್ಬೇಕಂದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಬೈಬಲ್ ದೇವರಿಗೆ ಕೆಲವು ಕಷ್ಟ, ಅದು ಪ್ರಯತ್ನ ಮಾಡ್ಬೇಕು. ಸಮಾಧಾನ ಇರಲಿಕ್ಕೆ ಪ್ರಯತ್ನ ಪಡ್ಬೇಕು.
ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೋಡಿ ಅವರು ಸಹ ನೋಡ್ತಾರೆ ನೋಡಿ, ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡಿ, ಅವರು ಸಹ ಯೇಸು ಸ್ವಾಮಿ ನೋಡ್ತಾರೆ. ಒಬ್ಬಾತನನ್ನು ನೋಡಿದ್ದೇನೆ, ಹಾ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯದೊಬ್ಬನು ಉದಯಿಸಿದ್ದಾನೆ. ನಕ್ಷತ್ರ ಪ್ರಾಯದವರೊಬ್ಬನು ಉದಯಿಸಿದ್ದಾರೆ. ಯಾರದು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಉದಯಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾನೆ. ಯಾರು ಹೇಳಿದ್ರು? ಶ್ರೀರಾಮ. ಒಂದು ವಿಷಯ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ನಕ್ಷತ್ರ ಪ್ರಾಯವಿದ್ದಾಗ ಯಾರು ಹೇಳ್ತಿದ್ದಾರೆ? ಶ್ರೀರಾಮ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ ಯೇಸು ಸ್ವಾಮಿ ಅದನ್ನು ಮಾಡಿ ತೋರಿಸಿದ. ಯೇಸು ಸ್ವಾಮಿ ದೇವರ ಮಗನಾದ್ರೂ ಸಹ ಏನಾಗಲಿಲ್ಲ, ಅದರಲ್ಲಿ ಏನಿರಲಿಲ್ಲ, ಯೇಸು ಸ್ವಾಮಿಗೋಸ್ಕರ ಏನಿಲ್ಲ, ಒಂದು ಎಕ್ಸ್ಟ್ರಾ ಪದ್ಧತಿ ಏನು ಮಾಡಲಿಲ್ಲ. ಕುರುಡು ತಲೆಯನ್ನು ಮಾಡ್ಬೋದಿತ್ತು, ಮಾಡಲಿಲ್ಲ. ಮಗ ಆದ್ರೂ ಸಹ, ಸ್ವಂತ ಮಗನಾದ್ರೂ ಸಹ ಯಾಕೆ ಈ ಪ್ರಭಾತದಲ್ಲಿ ನಡೀಬೇಕಾಗಿದೆ? ಯೇಸು ಸ್ವಾಮಿ ಎಲ್ಲವನ್ನು ಮಾಡಿ ಆಯ್ತು. ಇನ್ನು ನಮಗೆ ಮಾಡಲಿಕ್ಕೆ, ನಮಗೆ ಏನ್ ಮಾಡ್ಲಿಕ್ಕೆ? ನಿಮ್ಮ ಮನೆ ಕಟ್ತದೆ, ಸಭೆ ಕಟ್ತದೆ, ನಿಮ್ಮ ಆರೋಗ್ಯ ಕಟ್ತದೆ. ಯೇಸು ಸ್ವಾಮಿ ಏನ್ ಮಾಡ್ಬೇಕು ಅದೆಲ್ಲ ಮಾಡಿ ಆಯ್ತು. ಹಲ್ಲೆಲೂಯಾ. ನಾವು ಏನ್ ಮಾಡ್ಬೇಕಾಗಿಲ್ಲ, ಎಲ್ಲ ಯೇಸು ನಮಗೋಸ್ಕರ ಮಾಡಿ ಇದನ್ನು ನಾವು ಬೇಕು. ಅಲ್ಲಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಿಂದ ಹೊರಗೆ ತಂದ ಅಲ್ಲ, ಹೊರಗೆ ತಂದ ಮೇಲೆ ನಾನು ಹೇಳ್ತೇನೆ, ಹೊರಗೆ ತಂದ ಮೇಲೆ ಅವರಿಗೆ ಯಾವುದನ್ನು ನೆನಪು ಮಾಡಿಕೊಂಡು? ಐಗುಪ್ತವರು ಯಾರು ನೆನಪು ಮಾಡಿದ್ರು? ಇಸ್ರೇಲ್ ನೆನಪು ಮಾಡಿಕೊಂಡು. ಹೊರಗೆ ಬಂದ ಮೇಲೆ ಯಾವುದೇ ನೆನಪು ಮಾಡ್ತಾರೆ? ಐಗುಪ್ತವರು ನೆನಪು ಮಾಡಿಕೊಳ್ಳ. ಇವತ್ತು ದೇವರು ನಮ್ಮನ್ನು ಎಲ್ಲಿಂದ ತಂದಿದ್ದಾರೆ? ಬಿಡುಗಡೆ ಮಾಡಿ ಆಗಿದೆ. ಇನ್ನು ಯಾವುದೇ ನೆನೆಸಬಾರ್ದು? ಐಗುಪ್ತವನ್ನು ನೆನೆಸಬಾರ್ದು. ಅಲ್ಲಿ ಇವತ್ತು ಅನೇಕ ಬಿಲೀವರ್ಸ್ ಹೊರಗೆ ಬಂದಾಗಿದೆ, ಹೊರಗೆ ಬಂದು ಇನ್ನೂ ಏನು ಮಾಡ್ತಿದ್ದಾರೆ? ಅವರು ಐಗುಪ್ತವನ್ನು ನೆನಪು ಮಾಡಿಕೊಡ್ತಾರೆ. ಅಲ್ಲಿ ಆದ್ರೆ ಡ್ಯಾನ್ಸ್ ಉಂಟು, ಅಲ್ಲಿ ಆದ್ರೆ ಕುಡಿಬಹುದು, ಅಲ್ಲಿ ಕೆಲವು ಟ್ರ್ಯಾಕ್ ಹೋಗಿದ್ದಾರೆ. ಆದರೆ ನಾನೇನು ಹಿಂದೆ ಹೋಗುವವರಲ್ಲ. ದೇವರವರ ಐಗುಪ್ತದಿಂದ ಹೊರಗೆ ತಂದ ಹಾಗೆ ಆಗಿದೆ. ನಾವಿನ್ನು ಐಗುಪ್ತಕ್ಕೆ ಹೋಗಬಾರ್ದು, ನಾವು ಕಾನಾನ್ ದೇಶಕ್ಕೆ ಹೋಗುವ. ಎಷ್ಟು ಜನ ಕಾನಾನ್ ದೇಶಕ್ಕೆ ಹೋಗಿ ರೆಡಿಯಾಗಿದೆ? ನನ್ನ ಪರವಾಗಿ ನಂಬ್ತೇನೆ, ದೇವರು ನನಗೆ ನೀಡಿದ ಆಶೀರ್ವಾದ ಕಾನಾನ್ ದೇಶ. ಇನ್ನು ತಿರುಗಿ ಐಗುಪ್ತಕ್ಕೆ ನಾವು ಹೋಗುವ ಪ್ರಮೇಯ ಇಲ್ಲ. ಐಗುಪ್ತ ದೇಶಕ್ಕೆ ಯೇಸು ಹೋಗಿ ಬಂದ, ಇದು ನಾನು ನೀನು ಹೋಗ್ಬೇಕಾಗಿಲ್ಲ. ಯೇಸು ಸ್ವಾಮಿ ರೋಗದಲ್ಲಿ ಹೋದ, ನಾನಿನ್ನು ಹೋಗ್ಬೇಕಾಗಿಲ್ಲ. ಯೇಸು ಸ್ವಾಮಿ ಮರಣದಲ್ಲಿ ಹೋದ, ನಾನಿನ್ನು ಹೋಗ್ಬೇಕಾಗಿಲ್ಲ. ಯೇಸು ಸ್ವಾಮಿ ಶಾಪದಲ್ಲಿ ಹೋದ, ನಾನಿನ್ನು ಹೋಗ್ಬೇಕಾಗಿಲ್ಲ. ಇವತ್ತು ನಮ್ಮ ನಾಥನ ಎಲ್ಲರಿಂದ ಬಿಡುಗಡೆ ಮಾಡ್ತಾರೆ. ಎಷ್ಟು ಜನ ನಂಬ್ತಿರೋದು? ನಮ್ಮನ್ನು ಆತನ ಬಿಡುಗಡೆ ಮಾಡಿದ, ನಮ್ಮ ನಾಥನ ಬಿಡುಗಡೆ ಮಾಡಿದ. ಮೋಶೆ 11ರಲ್ಲಿ ನಾವು ನೋಡುತ್ತೇವೆ. ನಂತರ ವಾಕ್ಯ ಹೇಳ್ತದೆ, ಇಸ್ರಾಯೇಲೇ, ನಾನು ನಿನ್ನನ್ನು ನನ್ನ ಬಳಿಗೆ ಕರೆದೆ, ಆದರೆ ನೀನು ದೂರವಾಗಿ ಹೋದೆ. ನಿನ್ನನ್ನು ಅನೇಕ ಸಾರಿ ನಾನು ಗುಣಪಡಿಸಿದೆ, ಆದರೆ ನಿನಗೆ ಗೊತ್ತಾಗಲೇ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಇವತ್ತು ದೇವರು ನಿನ್ನನ್ನು ಗುಣಪಡಿಸಿದ್ರೆ, ದೇವರಿಗೆ ಎಲ್ಲದಿಂದ ಬಿಡುಗಡೆ ಮಾಡಿದ್ರೆ, ನೀವು ದೇವರಿಗೆ ಸ್ತೋತ್ರ ಹೇಳ್ತೀಯ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ಲ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಹಲ್ಲೆಲೂಯಾ. ಆತ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ಆತ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಇನ್ನು ನಾವು ತಿರುಗಿ ನರಕಕ್ಕೆ ಹೋಗ್ಲಿಕ್ಕೆ ಅಲ್ಲ ದೇವರು ನಮ್ಮನ್ನು ಕಾದದ್ದು, ನಮ್ಮನ್ನು ಪರಲೋಕದ ನಿವಾಸಿಯಾಗಿ ಮಾಡಿದ್ದಾನೆ, ಪರಲೋಕದ ಸಂಸ್ಥಾನವಾಗಿ ದೇವರು ಮಾಡಿದ್ದಾನೆ. ಥ್ಯಾಂಕ್ ಯು ಜೀವದಿಂದವರೇ ನಿನ್ನನ್ನು ನಾವು ಆರಾಧಿಸುತ್ತೇವೆ. ಎಷ್ಟು ಜನ ನನ್ನ ದೇವರಿಗೆ ಸಾಯಲಿಕ್ಕಿಲ್ಲ, ಆತನ ಸತ್ತದ ಒಂದೇ ಬಾರಿ, ಅದು ನನ್ನ ಪಾಪಗಳಿಗೋಸ್ಕರ ಆತ ನನ್ನನ್ನು ಬಿಡಿಸಿದ ಎಂಬುದಾಗಿ ನಂಬುವುದಾದರೆ ದೇವರಿಗೆ ಸ್ತೋತ್ರ. ಜೀಸಸ್, ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಮಾಟ ಮಾತ್ರ ತಗೊಳ್ಳುವುದಿಲ್ಲ. ಜೀವದಿಂದವರೇ
ಯೇಸು ಸ್ವಾಮಿ ಹೇಳ್ತಾರೆ, ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳು ಮಾಡಿಕೊಡುತ್ತಾರೆ. ಇವತ್ತು ನೀನು ಸ್ವಯಂಪಡುವ ಅಗತ್ಯ ಇಲ್ಲ. ಯಾವ ಮಾತ್ರ ನಿನ್ನ ಮುಂದೆ ನಿಲ್ಲುವುದಿಲ್ಲ, ಯಾವ ಮಂತ್ರ ನಿನ್ನ ಮುಂದೆ ನಿಲ್ಲುವುದಿಲ್ಲ, ಯಾವ ರೋಗ ನಿನ್ನನ್ನು ಆಳ್ವಿಕೆ ಮಾಡಲಿಕ್ಕೆ ದೇವರು ಬಿಡುವುದಿಲ್ಲ. ಇವತ್ತು ಹೇಳು, ನಾನು ಇಸ್ರೇಲ್. ಹೇಳ್ರಿ, ನಾನು ಇಸ್ರೇಲ್. ನಾನು ಮೋಸಮಾಡಬಾರದು. ಇಸ್ರೇಲ್, ಇಸ್ರೇಲ್, ನಾನು ಚೊಚ್ಚಲ ಮಗನಾಗಿದ್ದೇನೆ. ನನ್ನ ಯೇಸು ನನ್ನ ಮಗನಾಗಿ ಮಾಡಿದ. ದೇವರಿಗೆ ಮಕ್ಕಳು ನಾನು ಆಶೀರ್ವಾದ ಮಾಡುತ್ತೇನೆ. ಯಾರು ಭಯದಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಈಗಲೇ ಭಯ ಹೊರಗೆ ಬರಲಿ. ಯಾರಾದರೂ ರೋಗದಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಆ ಭಯ ರೋಗ ಹೊರಗೆ ಬರಲಿ. In the name of Jesus, ಯೇಸುವಿನ ನಾಮದಲ್ಲಿ ನಾನು ಶಕ್ತಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆ, ಒಬ್ಬೊಬ್ಬರ ಮೇಲೆ ನಿನ್ನ ಅದ್ಭುತ ನಡೆಯಲಿ. ಇವರಿಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸುವುದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಇವರ ಆರೋಗ್ಯ ವಸ್ತರಿಗೆ ಹುಟ್ಟಿದವರು, ಇವರು ಜಯಶಾಲಿಯಾದ ದೇವರ ಮಕ್ಕಳಾಗಿದ್ದಾರೆ. ಇವರನ್ನು ಹಿಂಸಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ, ಇವರನ್ನು ತಡೆಯಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಇವರು ಮುನ್ನುಗ್ಗುವವರಾಗಿದ್ದಾರೆ. ಇವರು ಕಾಲು ಕೋಣದ ಕೊಂಬಿನಂತಿರುತ್ತಾರೆ. ಇವರು ಯೂದ ಕುಲದ ಸಿಂಹದ ವಾರಿಗಳು. ಥ್ಯಾಂಕ್ ಯು ಲಾರ್ಡ್. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ದಿನ ಕೃಪೆ ಕೊಡ್ತೇವೆ ಸ್ವಾಮಿ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಪ್ರಾರ್ಥನೆ. ಆಮೆನ್. ಆ ಹಾಗೆ ನಿಮಗೆ ಅತಿ ಆಶೀರ್ವಾದ ಪಡೆದುಕೊಳ್ಳು. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮನ ಅನ್ಯರಿಗೆ ಸಹವಾಸ ಸೇರಿದಂತೆ ಎಲ್ಲ ದೇವರ ಮಕ್ಕಳಿಗೂ ಸಾಲಲ್ಪಟ್ಟ ವಾಕ್ಯದಲ್ಲಿ ಲೋಕದ ನಂಬಿಕೆ ಸರಿದು ಇದನ್ನು ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ